ವ್ಯಥೆಯ ನಿತ್ಯದ ಕಥೆಯ ರಂಗದ ಮೇಲಿನ ಹೊಸ ಹೊಸ ಬಿಂಬ ಇದುವೇ ನಾಟಕ ರಂಗ ಇದುವೇ ನಾಟಕ ರಂಗ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವಭಾರ ಹಾಕಿದ ಜನಿವಾರ ನೂಕಿದ ಭವಭಾರ ಲೋಕತಿ ಬ್ರಹ್ಮಜ್ಞಾನನಿ ತಿಳಿಯಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಮಂತ್ರವನು ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಮಂತ್ರವನು ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ಉಸುರುದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವಭಾರ ಹಾಕಿದ ಜನಿವಾರ ನೂಕಿದ ಭವಭಾರ ಲೋಕದ ಬ್ರಹ್ಮಜ್ಞಾನನಿ ತಿಳಿಯಂದು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ತರವಲ್ಲ ತಗಿ ನಿನ್ನ ತಂಬೂರಿ
ಓದು ಪುರಾಣದಿ ಹಸನಾಗಿ ಬಾರಿಸು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಅಲ್ಲ ನಾ 1000 ಸಲ ಹೇಳಿ ನಿಮ್ಗೆ ಈ ಬಂಗಿ ಸೇದೋದು ಬೇಡ ಅಂತ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ನಿಮ್ದೇ ಹಠ ನಿಮ್ದೇ ಚಟ. ಹಿಂಗ ಕೆಮ್ಮಿ ಒಂದು ದಿವ್ಸ ರಕ್ತ ಕಾರಿ ನೆಲಕ್ಕೆ ಬಿದ್ರ ಮುಂದೆ ನಮ್ಮ ಗತಿ ಏನ್ ಅಂತೀನಿ? ಅದ್ ಯಾಕೆ ಸುಮ್ಮನೆ ಚಿಂತೆ ಮಾಡ್ತಿ? ಆ ಖಾದ್ರೇಶ್ ನೀಡಿದ ಮಗ ಅದಾನಲ್ಲ, ಅದಾನ ಅವ್ ಯಾವ್ದಕ್ಕಾದ್ರೂ ಆಗ್ತಾನೇನ? ಹಂಗ ಯಾಕಂತಿ? ಅಂದ ಏನ್ ಮಾಡ್ರಿ ನೋಡಿರಿ ಇಲ್ಲೋ ಮಾಡೇನಂದ್ರ ಮನ್ಯಾಗ ಮುಕ್ಕು ಜೋಳ ಇಲ್ಲ. ಅಕ್ಕಿ ಮಾರಿ ನೋಡ್ರಿ ಹೆಂಗ ಬಾಡೈತಿ ಅಂತ. ಹಾಲ ತುಪ್ಪ ಉಂಡು ಬೆಳೆದ ಮಗಳು ನಮ್ಮ ಮನೆ ಹೊಸ್ತಲು ತುಳಿದಾಗಿನಿಂದ ಒಂದ್ ಹೊತ್ತು ಕೂಳಿಗೂ ಗತಿ ಇಲ್ದಂಗ ಆಗೈತಿ. ಮಗನಿಗೆ ಹೇಳಿದ್ರ ತತ್ವ ಹೇಳ್ತಾನ. ಇವತ್ತು ಯಾವ ದೇವ್ರ ಮತಿ ಕೊಟ್ಟಾನ ಏನೋ, ಮನ್ಯಾಗ ಏನು ಇಲ್ಲ ಅಂದದ್ದಕ್ಕ ಕರ್ನಿಕರ್ ಮನೆಗೆ ಹೋಗಿ ಅರ್ಪ ಜೋಳ ತರ್ತೀನಿ ಅಂತ ಹೋದವ ಇನ್ನೂ ಬಂದಿಲ್ಲ. ಅವನ ಹಾದಿ ನೋಡಿ ನೋಡಿ ನನ್ನ ಕಣ್ಣು ಗುಡ್ಡಿ ಬೆಳಗಾಗ್ಯಾವ. ಬರ್ತಾನ ಬಿಡ. ಬರ್ತಾನ ಬಿಡ? ಯಾವಾಗ ಬರ್ತಾನ? ಅದು ಕತ್ನಾದ ಮ್ಯಾಗ ಬರ್ತಾನೇನ? ಅದು ಬರ್ತಾನಂತ ಖಾತ್ರಿ ಏನ್ ನಿಮಗ? ಹಾದ್ಯಾಗ ಯಾರಾದ್ರೂ ಮಾತಿಗೆ ಸಿಕ್ಕ್ರ ಸಾಕ ಈ ಲೋಕಾನ ಮರ್ತ್ ಬಿಡ್ತಾನ. ಅದು ಅಲ್ದ ಗೋವಿಂದ ಭಟ್ರ ನೆನಪಾತಂದ್ರ ಸೀದಾ ಕಳ್ಸಕ್ಕ ಹೋಗ್ತಾನ. ಹೋದಂದ್ರ ಮುಗ್ದ ಹೋತ್ ಕತಿ. ತಿರುಗಿ ಮನೆಗೆ ಬರ್ಬೇಕಾದ್ರ 4 ದಿನ ಆಗ್ತೈತಿ. ಒಮ್ಮೆ ಯಾಕಾರ ಹುಟ್ಟ್ಯಾನ ಅಂತೀನಿ. ನೀ ತಿಳ್ಕೊಂಡಂಗ ಆಗುದಿಲ್ಲ, ಹಂಗೆಲ್ಲ ಮಾತಾಡ್ಬೇಡ. ಮಾತಾಡ್ದ ಇನ್ನೇನ್ ಮಾಡ್ರಿ? ಮಗ ಹರೇಕ್ ಬಂದ ಕೈಗೆ ಬರ್ಲಿಲ್ಲ. ಮಣಿ ಮಾರಿ ಕಡೆ ಲಕ್ಷಣನ ಇಲ್ಲ. ಮಂದಿ ಮಕ್ಕಳ ನೋಡಿದ್ರ ನನ್ನ ಹೊಟ್ಟಿ ತಣ್ಣಗಾಗ್ತೈತಿ. ಅದ ನಮ್ಮ ಮಗ ನೋಡಿದ್ರ ಹೊಟ್ಟ್ಯಾಗ ಬೆಂಕಿ ಬೀಳ್ತೈತಿ. ಅಜ್ಜು, ನೀನು ಸುಮ್ಮನೆ ಚಿಂತೆ ಮಾಡಬೇಡ. ಶರೀಫ ನಮ್ಮ ಮಗ ಇರ್ಬೋದು, ಆದ್ರೆ ನಾವು ಹೆಸರಿಗಷ್ಟ ತಂದೆ ತಾಯಿ. ಶರೀಫ ಈ ಲೋಕದ ಮಗ ಅದಾನ. ಯಾ ತೆಗಿರಿ, ನೀವು ತತ್ವ ಹೇಳಕ್ ಶುರು ಮಾಡಿದ್ರೇನ? ಅವ ಲೋಕದ ಮಗಾನು ಆದ್ರ ಕೂಡ ಅವ ನಾವ್ ಹೆತ್ತ ಮಗ. ಆದ್ರ ಫಾತಿಮಾರ್ ಗಂಡ ಅಂತೂ ಹೌದು ಅಲ್ವೋ? ನಾನು ಹೆಸರಿಗಾಟ ಹೇಳ್ತಿ. ಆ ನೋಡ್ ಮಗಳ ನಿನಗೂ ಶರೀಫ್ಗ ಚಲೋ ಬಡ್ದಕ್ ಬಿಡವ. ನೋಡ್ ತಂಗಿ, ಮಾತ್ನ್ಯಾಗ ಮನಿ ಕಟ್ಟಾಕ್ ಬರೋದಿಲ್ಲ. ಕಾಯಕದೊಳಗ ಕೈಲಾಸ ಕಾಣಂತ ಹಿರಿಯರ್ ಹೇಳ್ಯಾರ. ಆದ್ರ ಕಾಯಕನ ಮಾಡದೆ ಕೈಲಾಸ ಕಾಣ್ತನ್ನೋದು ಇದು ನಿನ್ನ ಮೂರ್ಖತನ. ಅಜ್ಜು, ಗೋವಿಂದ ಭಟ್ರ ಸೇವಾ ಮಾಡುದ ನಮ್ಮ ಶರೀಫ್ ಒಂದು ಕಾಯಕ ಆಗ್ಯದ ನೋಡು. ಅಲ್ರಿ, ತಂದೆ ತಾಯಿ ಸೇವಾ ಮಾಡೋದ್ ಬಿಟ್ಟ ಆ ಹಾದಿಯಲ್ಲಿ ಅಡ್ಡಾಡುವ ಯಪ್ಪನ ಸೇವಾ ಮಾಡೋದ್ರಿಂದ ಬರೋ ಫಲ ಆದ್ರೂ ಯಾವ್ದ ಅಂತೀನಿ? ಅದು ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಗೋವಿಂದ ಭಟ್ರ ಅಡ್ಡಾಡೋ ಹಾದಿ ಯಾವ್ದಂತ ನಮ್ಮ ಶರೀಫ್ಗೆ ಅಷ್ಟೇ ಗೊತ್ತದ. ಏನ್ ಗೊತ್ತೋ ಏನ್ ಮನ್ನೋ, ಇವತ್ತು ಹೊತ್ತು ಹೆಂಗ್ ಕಳಿದಂತ ತಿಳಿದಾಗೈತ್ ನೋಡು. ಹಾ ತಗೊಳವ, ಒಳಗಿಡು. ಅಗೋ ಶರೀಫ್ನ ಬರ್ಲಾಕ್ ಹತ್ಯ ನೋಡಲ್ಲಿ. ಬಾರಪ್ಪ. ಆ ಕರ್ಣಿಕರು ಕೊಟ್ಟಂತ ಜ್ವಾಳದಿಂದ ಈ ಹೊಟ್ಟಿ ಬರ ಹಿಂಗ್ಸುದು ಹೆಂಗಲೇ ಮನಸ್ಸೆ? ಅಪ್ಪ ಮಾರಾಯ, ಈ ನಿನ್ ತತ್ವ ಅರಗಿಸಿಕೊಳ್ಳು ಶಕ್ತಿ ನಮಗಿಲ್ಲ ಏನಂತ ಬೇಗ ಹೇಳು. ಅದವ ಆ ಕರ್ಣಿಕರು ಕೊಟ್ಟಂತ ಜ್ವಾಳ. ಹಾ ಅರ್ಪವ? ಹೌದವ. ಏನ್ ಸಾಲ ಅಂತ ತಂದೆ, ಏನ್ ಭಿಕ್ಷಾ ಅಂತ ತಂದೆಯೋ? ನಾನೇನೋ ಸಾಲ ಅಂತ ಕೇಳಿದ್ನಿ, ಆದ್ರೆ ಅವ್ರು ಏನ್ ತಿಳ್ಕೊಂಡು ಜ್ವಾಳ ಮಾತ್ರ ಕೊಟ್ರು. ಅಲ್ಲ, ಈ ನಿನ್ ಭಕ್ತಿ ತತ್ವ ಹೇಳ್ಕೊಂಡ್ರು ಮನೆ ಮನೆ ಹೋಗಿ ಭಿಕ್ಷಾಂದೇಹಿ ಅಂದಿದ್ರ ಮರ ಜ್ವಾಳ ಮರ ಅಕ್ಕಿಯನ್ನಾದ್ರೂ ನೀಡ್ತಾ ಇದ್ರು. ಅಂದ್ಲಿ ಬಿಡಪ್ಪ, ಅವನು ಒಂದೊಂದು ಮಾತಾ ನನ್ನ ಕಣ್ಣು ತರಿಸ್ತಾವ. ಸಾಕ್ಷಾತ್ ಧ್ಯಾಮೋನು ಬಂದು ಮುಂದೆ ನಿಂತು ಮಾತಾಡ್ದಂಗಾಗತ್ತೆ. ಅವ ತಾಯಿ, ಭಕ್ತಿ ಹೆಸರಿನ ಭಿಕ್ಷಾ ಬಿಡೋ ಭಕ್ತನಲ್ವಾ ಅವ ಉದಾಹರಣೆ. ಹಂಗಾರ ಆ 500 ಸ್ವಾಮಿಗಳು ಜಂಗಮರ್ ಹೋಗಿ ಮನೆ ಮನೆ ಭಿಕ್ಷಾ ತಗೋತಾರಲ್ಲ, ಅವ್ರ ಭಕ್ತರಲ್ಲೇನ? ಇದ್ದಾವ ತಾನಾಗೇ ಕೊಡ್ಬೇಕು, ಇಲ್ಲವ ಅದನ್ನು ಪಡಿಬೇಕು. ಅದು ಬಿಟ್ಟು ಮನೆ ಹೋಗಿ ಅವ್ರ ಮನೆಯಾಗ ಇರ್ಲಿ ಬಿಡ್ಲಿ ದೇವರ ಹೆಸರಾಗಿ ಈ ರೀತಿ ಭಿಕ್ಷಾ ಬಿಡೋದು ಅಷ್ಟೊಂದು ಸರಿ ಅಲ್ವಾ? ಇದು ಇದ್ದವ್ರ ಹತ್ರ ಇಸ್ಕೊಂಡ್ ತಿನ್ನೋ ಕಾಲ ಅಲ್ಲಪ್ಪ, ಇದು ಕಿತ್ಕೊಂಡ್ ತಿನ್ನೋ ಕಾಲ. ಕೇಳ್ರಿಪ್ಪೋ ಕೇಳ್ರಿ, ಕೇಳಿಲ್ಲಂದಿರಿ ಹೇಳಿಲ್ಲಂದಿರಿ. ಪಿರಂಗಿ ಅವ್ರು ಬಂದ್ರು, ಕುದುರೆ ಮ್ಯಾಗ ಬರಾಕತ್ತಾರಪ್ಪೋ. ನರರ ಕರ್ಮಕ ತಕ್ಕ ದಿನ ಬಂತು ರಮಣಿ, ಅರಸಾದ ರಾಜ ಕಿಸ್ತಾನ ರಾಣಿ. ನರರ ಕರ್ಮಕ್ಕೆ ತಕ್ಕ ದಿನ ಬಂತು ರಮಣಿ,
ಅರಸಾದ ರಾಜ ಕಿತ್ತಾನ ರಾಣಿ ಹದ್ದು ಮಾಂಸಕ ಬಂದು ಎರಗಿದ ತೆರದಿ ಹದ್ದು ಮಾಂಸಕ ಬಂದು ಎರಗಿದ ತೆರದಿ ಗುದ್ದಾಟ ನೋಡಿ ಕಾಳಗ ಮೈ ಮರದಿ ಮಾಡೋ ಶಿಶುನಳದೀಶನ ಸ್ಮರಣಿ ಮಾಡೋ ಶಿಶುನಳದೀಶನ ಸ್ಮರಣಿ ಅಸಮಸ ಗುರು ಬೋಧಾಮೃತ ಕರುಣಿ ಶರಣು ಶರಣು ಶರಣಾರ್ಥಿ. ನಾ ತಮ್ಮನ್ನ ಹುಡ್ಕೊಂಡು ಹೊರಟಿದ್ದೆ. ಯಾಕಪ್ಪ? ಅದೇ ಗುರುಗಳೇ, ತಾವು ಕೊಟ್ಟಂತ ಪ್ರಭುನ ಲೀಲೆಯನ್ನು ಓದಿದೆ. ಓದ್ತಾ ಓದ್ತಾ ಹೋದಷ್ಟು ಅದು ಮುಗೀತೆ ಅಂತ ನನಗನ್ನಿಸ್ಲಿಲ್ಲ. ಇನ್ನೂ ಓದೋದು ಮುಂದೆ ಐತೆ ಅಂತ ನನ್ನ ಅಂತರಾತ್ಮ ನುಡಿತು. ಹೋಗ್ಲಿ, ಇದೇನಿದು? ಹಲಗಿ, ಜೋಗಿ, ಚಾಳ, ಚಮ್ಮರ ಏನಿದೆಲ್ಲ ಆಡಂಬರ? ಬಸವಣ್ಣ ಹಬ್ಬ ಅಲ್ಲಪ್ಪ, ಅದಕ್ಕೆ ಹಬ್ಬ. ಹಬ್ಬಪ್ಪ. ಅದೇನಪ್ಪ ಹೊಸದಾಗಿ ಕೇಳವ್ರ ಕೇಳಾಕತ್ತಿ? ವರ್ಷ ಮಾಡೋ ಬಸವಣ್ಣನ ಹಬ್ಬನ. ಅದಕ್ಕ ಧಾನ್ಯ ಸಂಗ್ರಹಕ್ಕತ್ತ ಊರಾಗ ಭಿಕ್ಷೆ ಕೊಂಟಿವ್. ಭಕ್ತಾದಿಗಳು ಎಷ್ಟು ಕೊಡ್ತಾರಲ್ಲ ಅಷ್ಟುದ್ರೊಳಗ ದಾಸೋಹ ನಡೆಸ್ಬೇಕಂತ. ನೋಡಪ್ಪ, ಮೊದಲ ಊರಾಗ ಮಳೆ ಬೆಳಿ ಚಲೋ ಆಗಿಲ್ಲ ಅಂತ ನೀವು ಈ ರೀತಿ ಮನಿ ಹೋಗಿ ಭಿಕ್ಷಾ ಬಿಡೋದಂದ್ರ ಅಷ್ಟು ಸರಿ ಅನ್ಸೋದಿಲ್ಲ. ಸರಿಪಾ, ನಾವೇನ್ ನಮ್ಮ ಸಲುವಾಗಿ ಹಬ್ಬ ಮಾಡಕ್ ಹೊಂಟಿದ್ದೇನು? ದೇವ್ರ ಸಲುವಾಗಿ ಹಬ್ಬ ಮಾಡಕ್ ಹೊಂಟಿವಿ. ದೇವ್ರ ಅಂತ ಆದ್ರ ಊರಾಗ ಮಳಿ ಬೆಳೆ ಚಲೋ ಆಕ್ಕಾವು. ಅಂದ್ರ ಸರಿಪ, ನೀ ಏನ್ ಹೇಳಕ್ ಹೊಂಟಿ ಅನ್ನೋದ ತಿಳಿತದ. ನೋಡ್ ಸರಿಪ, ನಾನು ನೀನು ಅಂದ್ಕೊಂಡಂಗಲ್ಲ ಈ ಸಮಾಜ. ಇದು ಹೊಲಸು, ಗುಂಡಿ, ರಾಡಿ, ಕೆಸರ ಎಲ್ಲ ಆಯ್ತು. ಫರಂಗಿ ಅವರು ದೇಶದ ಕಾಲಿಟ್ಟ, ಧರ್ಮಗಳು ತತ್ತರಿಸಿ ಹೋಗಕತ್ಯಾವ, ಜನ ಮತಾಂತರ ಆಗ್ಯಾರ. ಇಂಥ ಹೊತ್ನ್ಯಾಗ ನಮ್ಮಂತವ್ರು ನಮ್ ಧರ್ಮ ಹೆಂಗ್ ಉಳಿಸ್ಕೋಬೇಕಂತ ಒಂದು ದೊಡ್ಡ ಚಿಂತೆ ಆಗ್ಯದ. ನೋಡಿ ಸೇರಿಪ್ಪ, ಇನ್ನು ಹೆಚ್ಚು ಮಾತಾಡಕ ನಮಗ್ ಸಮಯ ಇಲ್ಲ. ಇನ್ನ ನಾವು ಭಾವನೆ ಅಡ್ಯಾಡ್ದೈತಿ, ನಾವೇನು ಬರ್ತೀವಿ. ಶರಣ್ ಇದು ನಿಜವೇ, ಇದು ನಿಜವಲ್ಲ, ಅಜಹರಿಸುರರಿಗಲದ ಮಾತು, ಅಜಹರಿಸುರರಿಗಲದ ಮಾತು, ಅಜಹರಿಸುರರಿಗಲದ ಮಾತು. ಸರಿಪ್ರ ನಾವು ಹೆಜ್ಜೆ ಮೇಳ ಕಟ್ಬೇಕತ್ತೀರಿ, ನಾವೊಂದ್ ಸ್ವಲ್ಪ ಹೆಜ್ಜೆ ಮೇಳ ಹೇಳ್ಕೊಂಡ್ ಬರ್ಲಿ. ಅಯ್ಯೋ ಅಲ್ಲಪ್ಪ, ಈಗ ನನ್ನ ಮೊದಲಿನಾಗ ನನ್ನ ಮನಸ್ಸು ಹೆಜ್ಜೆ ಮೇಳ ದೊಡ್ಡ ಕಡೆ ಹರಿದಿಲ್ಲ. ಅದನ್ನೆಲ್ಲ ನಾನು ಈಗ ಬಿಟ್ಟು ಬಿಟ್ಟಿದ್ದೀನಪ್ಪ. ಸರಿಪ್ರ, ನೀವು ನಮ್ ಜೊತೆ ಕುಣಿರಿ ಅಂತ ಅಲ್ರಿ, ನಮ್ಗೊಂದ್ ರಿವಾಯತ್ ಹೇಳ್ಕೊಡ್ರಿ. ರಿವಾಜ್ ಹೇಳ್ಕೊಡ್ಬೇಕಾ? ಒಂದ್ ರಿವಾಜ್ ಹೇಳ್ಕೊಡ್ತೀನಿ, ಮತ್ತೆ ಮುಂದೆ ಕಾಡಿಸ್ಬಾರ್ದ. ಒಂದು ಹೇಳ್ಕೊಡ್ಲಿ? ಹೇಳ್ಕೊಡ್ತೀನಿ. ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಶಾಹೀರಗೆ, ಶಾಹೀರಗೆ. ಸರಿ, ಮತ್ತ ನಾ ಬರ್ತಾನು ಬಂದ್ ಹೇಳ್ಕೊಡ್ತಂತ. ಈಗ ಸಾಕು. ನೀವೇನು ಬರ್ಬೇಡ್ರಿ ಅಜ್ಜಾರ, ನಾವ ನಿಮ್ಮ ಅಂತೇಳಿ ಬರ್ತೀವ್ರಲ್ಲ. ನೀವು ನಾನಂತಲ್ಲಿ ಬರ್ತೀರ? ನಾ ಎಲ್ಲಿರ್ತೀರ ಅಂತ ಬರ್ತೀರಿ? ನನಗ ಗೊತ್ತಿಲ್ಲ. ಬೇಡ, ನಾನು ನೀವು ಇದ್ದಲ್ಲಿ ಬಂದು ನಾ ಹೇಳ್ಕೊಡ್ತಂತ. ಆಯ್ತಾ? ಹಂಗಾದ್ರೆ ನೀವು ಈಗ ಬಂದ್ಬಿಡ್ರಿ. ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ, ಸವಾಲೊಂದು ನಿನ್ನ ಮ್ಯಾಲ ಶಾಹೀರಗೆ. ನಮಸ್ಕಾರ ಅಪ್ಪ. ಶರಣ ಆಗಕ್ಕ ಶರಣ. ಅಯ್ಯೋಯ್ಯ, ಇದೇನ್ರಿ ಅಪ್ಪ ನಿಮ್ಮ ಅಂಗಿ ಹಿಂಗ್ಯಾಕ್ ಹರ್ಕೊಂಡಿರಿ? ಹರ್ಕೊಲಿಲ್ಲ. ಹರಿದ್ರು. ಅಯ್ಯ, ಅವ್ರ ಕೈ ಸೇಗಿ ಹೋಗ್ಲಿ. ಅವ್ರಿಗೇನಂತ ದೊಡ್ಡ ರೋಗ ಬಂದಿತ್ರಿ, ಅವ್ರ ಕೈಗೆ ಕರಿನಾಗ ಕಡ್ಲಿ. ಹಂಗೆಲ್ಲ ಶಾಪ ಕೊಡಬಾರ್ದವ, ಶಾಪ ಕೊಡಬಾರ್ದು. ಮತ್ತ
ಸುಮ್ಕ ಹಿಂಗ್ಯಾಕ್ ಮಾಡ್ಬೇಕ್ರಿ? ಸುಮ್ಕ ಹಂಗ್ಯಾಕ್ ಮಾಡ್ತಾರವ? ಅಲ್ಲ ನಾನೊಬ್ಬ ಹುಚ್ಚಲ್ಲ, ಹುಚ್ಚ ತಿಳ್ಕೊಂಡು ಹಂಗ ಮಾಡ್ಯಾರ. ಅಯ್ಯೋ ಅದ್ಯಾವ್ರಿ ನಿಮ್ಗೆ ಹುಚ್ಚ ಅನ್ನವ? ಛೇ, ಛೇ, ಅವ್ನ ಬಾಯಾಗ ಹುಳ ಬೀಳಿ. ಮತ್ತೆ ಶಾಪ ಕೊಡ್ತಲ್ವಾ? ಹಂಗೆಲ್ಲ ಶಾಪ ಕೊಡ್ಬಾರ್ದ. ದೇಹದ ಗುಡಿಯ ನೋಡಿರನ್ನ, ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿ ನುಳಿರುತ್ತಿಹ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ, ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ. ಮುಚ್ಚಲೇ ಬಾಯ್, ನಡ್ರಿ ಮನೆಗೆ ನಡ್ರಿ. ಕೆದಕ್ ಮಾತಾಡ್ತಿ ಗೋಧಿ ಭಟ್ರು ಊರು ನನ್ನ ಪಾಲಿಗೆ ಗುಡಿ ಆ ಜಾಗದಾಗ ನಾ ಹೆಂಗ್ ಚಪ್ಪಲಿ ಹಿಡ್ಕೊಂಡು ಬಗಲ ಹಿಡ್ಕೊಂಡು ಹೊಂಟಿನದ. ಅಂದ್ರ ಗೋವಿಂದ ಭಟ್ರು ನಿನ್ನ ಪಾಲಿಗೆ ದೇವ್ರ ಅಂದಂಗ ಆತ್. ಅದ ನನಗೆ ತಿಳಿವಲ್ದು. ಅವ್ರ ಹತ್ತಲಿಕ್ಕೆ ಹೋದಾಗೆಲ್ಲ ದೇವ್ರ ಅಂತಲ್ಲಿ ಹೋದಂಗ ಆಗತ್ತೆ, ಅವ್ರ ಅಂತಲ್ಲಿ ನಿಂತಾಗೆಲ್ಲ ದೇವ್ರ ಜೊತೆ ನಿಂತಂಗ ಆಕತಿ, ಅವ್ರ ಜೊತೆ ಮಾತಾಡಿದ್ರ ಆ ಶಿವನ ಜೊತೆ ಮಾತಾಡ್ದಂಗ ಆಕತಿ. ಅಂದ್ರ ಗೋವಿಂದ ಭಟ್ರು ನಿನ್ನ ಪಾಲಿಗೆ ಶಿವ. ಹೌದಜ್ಜ, ಅವರ ನನ್ನ ಪಾಲಿ ಶಿವ, ಅವರು ನನ್ನ ಪಾಲಿನ ಗುರು. ಎದಿ ಒಳಗ ಮೋಹ ಇಟ್ಕೊಂಡು ಶಿವನ್ ಹುಡುಕಿದ್ರೆ ಶಿವ ಸಿಗ್ತಾನೇನು? ಓಂಕಾರದಾಗಿರುವ ಶಿವ ಆಕಾರದಾಗ ಹೆಂಗ್ ಕಾಣ್ತಾನ ನೋಡ್ ಶರೀಪ. ಈ ಬೈಲ್ನಾಗಿರುವ ಶಿವ ಕೇವಲ ಒಂದು ಶರೀರಕ್ಕೆ ಸೀಮಿತ ಆಗ್ಯಾನಂದ್ರ ಹೆಂಗ? ಯಜ್ಜ ಯಜ್ಜ ಎಂಥ ಮಾತು ಮಾತಾಡಿದೆ ಅಜ್ಜ, ಎಂಥ ಮಾತು ಮಾತಾಡಿದೆ. ಹೇಳ್ ಶರೀಪ, ನೋಡ್ ಶರೀಪ, ನೀನು ಅನುಭವಿ ಇದಿ. ಕಂಡದ್ದನ್ನ ಕೇಳಿದ್ದನ್ನ ಪದ ಕಟ್ಟಿ ಹಾಡ್ತಿ. ಆದ್ರ ನನ್ನದೊಂದು ಅನುಭವದ ಮಾತು ಹೇಳ್ತೀನಿ. ಶಿವ ಎಲ್ಲರಲ್ಲೂ ಅದಾನ, ನನ್ನಲ್ಲೂ ನಿನ್ನಲ್ಲೂ ಗಿಡದಾಗ ಮರದಾಗ ಎಲ್ಲ ಕಡೆ ಅದಾನ. ಆದ್ರ ಅವನ ಕೃಪಾ ನಮಗ ಬೇಕೇನಪ್ಪ? ಅದಕ್ಕ ಭಕ್ತಿ ಬೇಕು. ಮೊದಲು ಶಿವನನ್ನು ನಂಬು, ಆಮೇಲೆ ಶಿವನ ಕಾಣು. ಯಾಕೆ ಸುಮ್ಮಾದಿ? ನಾ ಹೇಳುದ್ರಾಗ ಏನಾರ ತಪ್ಪೈತಿ? ಇಲ್ಲಪ್ಪ, ತಪ್ಪಿಲ್ಲ. ನೀ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀ ಹೇಳುದೆಲ್ಲ ಸತ್ಯ ಐತಿ. ಇನ್ನು ಶಿವ ಇರುವ ಜಾಗದಾಗ ನಾನು ಎಂದೂ ಚಪ್ಪಲಿ ಹಾಕೊಂಡು ಅಡ್ಡಾಡೋದಿಲ್ಲ, ನಾನು ಎಂದೂ ಚಪ್ಪಲಿ ಹಾಕೊಂಡು ಅಡ್ಡಾಡೋದಿಲ್ಲ. ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನ ಕಟ್ಟಿ, ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನ ಕಟ್ಟಿ, ಹಳೆಶಕ ಬಾರಿಸು ನಾದದಿ, ಭೇರಿಕ ಹಳೆಶಕ ಬಾರಿಸು ನಾದ, ಮೀರಿದಾನಂದ ತೋರಿ ಹೊಳೆಯುತ್ತಿಹ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ, ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಳಗಿ ನುಡಿಯುತ್ತಿರ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ. ದೀಪ ಹಚ್ಕೊಂಡು ಹುಡುಕಿದ್ರು ಕಾಣೋದು, ಬೆಳಕು ಸಾಲ್ದಾತ ಇಲ್ಲ ನನ್ ಕಣ್ಣೆ ಮಂಜಾದ್ವೋ ಏನು? ಪೂರ ಹುಚ್ಚಾಗ್ಯಾರ. ಏ ನಿನ್ ಹುಡುಕದೆ ಬಿಡೋದಿಲ್ಲ. ಅಲ್ಲ, ನಾವು ಅವಾಗಿನಿಂದ ಹುಡುಕ್ತಾನ ಇದೀವಿ. ಹೌದು, ಇವ್ ಏನ್ ಹುಡುಕ್ತಾನಂತ ಬಂಗಾರ ಹೆಂಗಾರೆ ಕಳ್ಕೊಂಡ ನೀವು? ಬಂಗಾರ ಇಲ್ಲಿ ಬರ್ಬೇಕು ಮಳ್ಳ, ಅವ್ನ ಮೈ ತುಂಬ ಏನ್ ಬಡ್ಕೊಂಡ್ರ ಬೂದಿ. ಅವನ ಬಂಗಾರ ಆಡಿಸ್ಬೇಡ, ಎದುರುಗ್ ಬಾ, ಎದುರುಗ್ ಬಾ. ಅಲ್ಲೋರು ಯಾರೋ ಕರ ಕೇಳಿಸ್ತದೆ. ಹೋಗಿ ಕೇಳ್ಬರ ಹೋಗು. ತಡಿ ಬಂದೆ. ಹೋಗ್. ಕರೆದ್ರ ಗುರುಗಳೇ? ಹಾ ಕರ್ದೆಪ್ಪ. ಏನ್ ಗುರುಗಳೇ? ನಾ ಕೇಳಿದ್ದು ತಂದು ಕೊಡ್ತೀಯಾ? ಹೇಳ್ಬೇಕು ಕೇಳ ಗುರುಗಳೇ, ನೀವು ಹೂ ಅನ್ನೋದ್ರೊಳಗೆ ತಂದು ಕೊಟ್ಟು ಬಿಡ್ತೀನಿ. ಹಾ ಹಂಗಾದ್ರೆ ಬಾ. ಅಲ್ಲಿ ನೋಡು ಮೇಲೆ. ಹಾ ನೋಡಿದೆ ಗುರುಗಳೇ. ಆಕಾಶದಾಗ ಆ ಬೆಳಗೋ ಸೂರ್ಯ. ಹಾ ನೋಡಿದೆ ಗುರುಗಳೇ. ಅದು ಬೇಕಪ್ಪ, ಅದನ್ನ ತಂದು ಕೊಡ್ತೀಯಾ? ಏನ್ ಗುರುಗಳೇ ನೀವು ಕೈಲಾಗೋದು ಕೇಳ್ರಿ ಅಂದ್ರೆ ಹೋಗಲೆ ಮಂಗ ಬಂದ್ಬಿಟ್ಟ. ಏನ್ ಬೇಕು ಗುರುಗಳೇ ಅಂತ. ನನ್ನ ಕಣ್ಣು ಕಾಣೋದನ್ನ ಹುಡ್ಕಕ್ಕೆ ಆ ಸೂರ್ಯ ಬೇಕು. ಮಕ್ಕಕ್ಕೆ ಮಗಳ ಆಗ್ತಿ. ನಾ ಮೊದಲ ಹೇಳಿದ್ದೆ ಪೂರಾ ಹುಚ್ಚಾಗ್ಯಾನ ಅಂತ. ಕೈಲಾಗೋದು ಕೇಳಿದ್ರ ಹುಷಾರ ತಂದ್ ಕೊಡ್ತಿದ್ದೆ. ಆದ್ರ ಅವ ಏನ್ ಕೇಳ್ತಾನ ಗುರ್ತೈತೇನೋ? ಆಕಾಶದೊಳಗಿರು ಸೂರ್ಯನ್, ಆ ಸೂರ್ಯನ್ ತಂದು ಕೊಡಕ್ ನಾ ಹನುಮಂತನ? ಹನುಮಂತ ಹೌದು, ಅಲ್ಲ ಮಂಗ್ಯಾನ ಮಗ ಅಂತೂ ಹೌದ ನೋಡ.
ಅವ ಸುಮ್ಕ ಹುಡ್ಕಾವಲ್ಲ ಅವ ಅದು ನಮ್ಮಂತಾರ ತಿಳಿದ್ರು ಬಿಡ ಮಳೆ ಹೌದೌದೌದು ಹೊಳಿ ದಂಡಿ ಮೇಲ ಆ ಶರೀಫ ಮತ್ ಇವ ಇಬ್ಬರು ಹೆಂಡ ಕುಡ್ಕೊಂತ ಅದೇನೋ ಆಡ್ಕೋತಿದ್ರಪ್ಪ ನಾ ಪಕ್ಕದಾಗ ಗರ ಬಡ್ದಾಗ ನಿಂತಿದ್ದೆ ನಾನ್ ನಿಂತಿರ್ದಾಗ ಗೊತ್ತಿಲ್ಲ ಹಂಗ ಮಾತಾಡ್ತಿದ್ರು ಮಾತಾಡ್ದೆಲ್ಲ ಕೇಳಿಸ್ತಿತ್ತು ಆದ್ರೆ ಏನ್ ಮಾತಾಡ್ದಂದ ಗೊತ್ತಾಗ್ಲಿಲ್ಲ ತೋನೆ ನೋಡ ಆ ತಿರ್ಕರ್ ಮಾತ್ ನಿನಗೂ ತಿಳಿಯಲ್ಲ ಬಿಡಿ ತಿಳಿಲಿಲ್ಲ ಆದ್ರೆ ಒಂದ್ ಶಬ್ದ ಮಾತ್ರ ಕಿವಿಯಾಗ ಶಿವ ಶಿವ ಅಂತ ಅವ ಅನ್ನೋದು ಮತ್ ಇವ ಅನ್ನೋದು ಮಾತ್ರ ಕೇಳಿಸ್ತಿತ್ತು ಶರೀಫ ಯಾವಾಗ ಬಂದಿ? ನಾನು ಬಂದು ಬಹಳ ವರ್ಷ ಆಯ್ತು ತಂದಿ. ಅದ್ ನನಗ್ ಗೊತ್ತಲೇ, ಇಲ್ಲಿಗೆ ಯಾವಾಗ ಬಂದಿ? ಅದೇ ಹೇಳಿದ್ದಲ್ಲ, ಇಲ್ಲಿಗೆ ಬಂದು ನಾನು ಬಹಳ ವರ್ಷ ಆಯ್ತು ಅಂತ. ಅದು ನನಗ್ ಗೊತ್ತಲೇ, ಇಲ್ಲಿಗೆ ಈ ಜಾಗಕ್ಕೆ ಯಾವಾಗ ಬಂದಿ? ಈ ಜಾಗಕ್ಕೆ ಕೇಳಿದ್ರ ಈಗ ತಾನೇ ಬಂದೆ. ನೀ ಬಂದಿದ್ದು ಬಹಳ ಚಲೋ ಆತು. ಅಂದಂಗ ಇಲ್ಲೇ ಕುಂದಿರು, ನಿನ್ ಜೋಡಿ ನಾನು ಮಾತಾಡೋದೈತೆ. ಕುಂದಿರು ಇಲ್ಲೇ ಕಂಡಂಗ ಆತು. ಎಲ್ಲಿ ಹೋತು? ಏನ್ರಿ ಅದು? ಅದಿಲ್ಲೇ ನೀ ಬರೋದ್ ಮುಂಚೆ ನೀನ್ ಅಂತಿಕ್ ಮಾತಾಡ್ತಲ್ಲ ಮುದುಕ, ಅದ್ ಕಂಡಂಗಾತು. ನಿನಗೇನಾರ ಖಂಡಿತ ನೋಡ್ಲೆ. ಸೂರ್ಯ ನೆತ್ತಿ ಮೇಲೆ ಬಿಸಿಲು ಬೆಳಕು ನೀಡ್ತಾ ಇದ್ದಾಗ ಹುಲ್ಲು ಬೀಜ ಕಳ್ಕೊಂಡ್ರು ಹುಡ್ಕಾಡ್ಬೋದು, ಆದ್ರೆ ನೀವು ಬೆಳಕು ಮುಂದೆ ಮಾಡ್ಕೊಂಡು ಹುಡ್ಕಾಡ್ತಾ ಇದ್ದೀರಿ. ಅತ್ಲಾಗ ಆ ಜನ ನೋಡಿದ್ರ ಆಟ ನೋಡೋರು ನಿಂತ ಗೇಲಿ ಮಾಡ್ತಾರ. ನೋಡ್ಲಿ ಬಿಳೆ, ನೀನು ಸ್ವಲ್ಪ ನೋಡ್ಲೆ, ನಿನಗೇನಾರ ಖಂಡಿತ. ಏನ್ರಿ ಅದು? ಅದೇಲೇ ಆ ಮುದುಕ, ಅವನು ನಿನ್ ಕೂಡ ಮಾತಾಡ್ನಲ್ಲ, ಅವ ಇಲ್ಲಿ ಕಂಡಂಗಾತು. ಅಲ್ಲ, ಆ ಮುದುಕನ ಹುಡ್ಕಾಡ್ಬೇಕಾರ ಈ ಸೂರ್ಯ ಈ ಜ್ಯೋತಿ ಯಾಕೆ ಬೇಕು ತಂದೆ? ಆತ್ಮದ ಬೆಳಕು ಬೇಕು, ಆತ್ಮದ ಜ್ಯೋತಿ ಬೇಕು ತಂದೆ, ಆತ್ಮದ ಜ್ಯೋತಿ ಬೇಕು. ಶರೀಫ, ನೀ ಬಹಳ ದೊಡ್ಡವಳೆ, ನೀ ಬಹಳ ದೊಡ್ಡವಳು. ಭಟ್ರ ಏನ್ ಮಾಡ್ತಾ ಇದ್ದೀರಾ? ಏನಪ್ಪ ನಾ ಏನ್ ಮಾಡ್ದೆ? ಅವನನ್ನ ತಪ್ಕೊಂಡಿದ್ರಿ? ನಾನು ಯಾರನ್ನ ತಪ್ಕೋಬೇಕು, ಯಾರನ್ನ ತಪ್ಕೋಬಾರ್ದು ಅಂತ ನನಗ್ ಚೆನ್ನಾಗ್ ಗೊತ್ತೈತಿ. ಹೊಲಸ್ನಾರ ಮೈಗೆ ಸಂದಿಗೆ ಗಂಧ ಹಚ್ಕೊಂಡು ಆಡಂಬರ ಮಾಡೋ ಟೊಳ್ಳು ಡಾಂಬಿಕರ ಕಾಯದ ಶರೀರನ ನಾನು ಯಾವತ್ತೂ ತಪ್ಕೊಳ್ಳಲ್ಲ. ಶರೀಫನ ಮೈ ಮನಸ್ನಾಗೆ ಭಕ್ತಿ ತುಂಬಿದೆ, ಅವನ ಮೈಯಿಂದ ಭಕ್ತಿ ಸುವಾಸನೆ ಬರ್ತದೆ. ಅದಕ್ಕ ಅವನ್ನ ತಪ್ಕೊಂಡೆ, ಆ ಸುವಾಸನೆ ತಗೊಂಡೆ. ನೀವು ಬೇಕಾದ್ರೆ ಮೂಸ್ ನೋಡ್ರಿ. ಅವ ಮೊದಲ ತುರುಕ, ಅವನ ಮೈಯಿಂದ ಬರೋ ಗಾಳಿ ನಮ್ಮ ಮೂಗಿಗೆ ತಗಲಿದ, ನಮ್ಮ ಮೂಗ ಮೈಲಿಗೆ ಆದಿತ್ತು. ಜಾಡಿಸಿ ಒದ್ರೆ ಮೂಗಿಗೆ ಮೈಲಿಗೆ ಆಗೋದಲ್ಲ, ಅವ ಅಲ್ಲೇ ಅಂಟ್ಕೋತಾವೆ. ಏಯ್ ಹೋಗ್ರ ನಿಮ್ಮವ್ರ, ಹೋಗ್ರ ಮಾರ ಹೋಗ. ಯಾಕ ಶರೀಫ, ಯಾಕೆ ಸುಮ್ಕಾದೆ? ಯಾಕಿಲ್ಲ ತಂದೆ, ಒಂದು ಮಾತು, ಅವ್ರಿಗೆ ಒದಿತೀನಿ ಬಡಿತೀನಿ ಅನ್ನಕ ನಾವ್ ಯಾರು? ನಾ ಹಂಗಂದಿದ್ದಕ್ಕ ನಿನಗ ದುಃಖ ಆತೇನೋ? ದುಃಖ ಆಗ್ಲಿಲ್ಲ ತಂದಿ, ನನಗೆ ದುಃಖ ಆಗ್ಲಿಲ್ಲ, ಆದ್ರೆ ವ್ಯಥೆ ಆಯ್ತು. ನಿಮ್ಮಂತ ದೊಡ್ಡವ್ರ ನಾಲ್ಗಿನಲ್ಲಿ ಇಂತ ನುಡಿ ಬರ್ತಾವ ಅನ್ನೋದು ಕೇಳಿ ನನಗೆ ವ್ಯಥೆ ಆಯ್ತು. ವ್ಯಥೆ ಆಗೋ ಸಹಜ ಶರೀಫ, ವ್ಯಥೆ ಆಗೋ ಸಹಜ. ನಾವೊಂದೇ ಇನ್ಯಾರ್ಲೇ ಅನ್ಬೇಕು ಅವ್ರಿಗೆ? ತಂದಿ, ಅವ್ರಿಗೆ ಹಣ್ಣು ಅದು ಬಿಡುವ ಅಧಿಕಾರ ನಮಗಿಲ್ಲ, ಆ ನಮ್ಮ ಅಪ್ಪಗೆ ಐತದು. ಮತ್ತದ ಮಾತಾಡ್ತೀನಿ. ನೀ ಸಣ್ಣವಿದ್ದಾಗ ನಿಮ್ಮಪ್ಪ ಇಮಾಮ್ರು ನಮ್ಮ ಅಪ್ಪ ಅಲ್ರಿ, ಇಮಾಮ್ರು ನನ್ನ ತಂದೆ. ಆತಪ್ಪ ನಿನ್ನ ತಂದೆ ನನ್ನ ಹತ್ರ ನಿನ್ನ ಕುಂದ್ಗೋಳಕ್ಕ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸಿ ಇವನ್ನ ಶಿಷ್ಯನ ಮಾಡ್ಕೋರಿ ಅಂತಂದು. ನಾನು ನಿನ್ನ ಮಾರಿ ನೋಡಿ, ಏ ಶರೀಫ, ನಿಮ್ಮಪ್ಪ ಯಾರು ಅಂತಂದು. ಅದಕ್ಕೆ ನೀನು ನಿಮ್ಮಪ್ಪನೇ ನಮ್ಮಪ್ಪ ಅಂದೆ. ಸುತ್ತಿದ್ದ ಮಂದಿ ಎಲ್ಲ ಕೊಳ್ಳಂತ ನಕ್ಕು. ಆಗ ನಿನ್ನ ಮ್ಯಾಲೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ಬಹಳ ದಿನದಿಂದ ಹುಡುಕ್ತಿದ್ದ ಶಿಷ್ಯನ ಆ ದೇವಿನೇ ಕಳಿಸ್ಕೊಟ್ಲು ಅಂದ್ಕೊಂಡೆ.
ನನಗೂ ಒಬ್ಬ ತಕ್ಕ ಶಿಷ್ಯ ಸಿಕ್ಕ ಅನ್ನೋ ಖುಷಿನೂ ಆತು. ಹಾ ಶರೀಫ, ಏನ್ ತಂದೆ? ಅಲ್ಲಿಂದ ಇಲ್ಲಿ ತನ ನಾವು ಏಟು ದೂರ ನಡೆದು ಬಂದೀವಿ. ನಾನು ಗುರು, ನೀನು ಶಿಷ್ಯ ಅನ್ನೋ ಭೇದ ಮರೆತು. ಆದರೆ ಒಂದಂತೂ ಸತ್ಯನೇ, ನನ್ನಿಂದ ನೀನು ಏನು ಕಲ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನಿಂದ ನಾನು ಬಹಳ ಕಲ್ತೀನಿ, ಬಹಳ ಕಲ್ತೀನಿ. ಶರೀಫ, ಬಾಯ್ಲಿ. ಏನ್ ತಂದೆ? ಇಲ್ಲಿ ಕುಂದ್ರು. ಶರೀಫ, ಈ ಆಧ್ಯಾತ್ಮ ಅನ್ನೋದೈತಿ ನೋಡು, ಇದು ಬಹಳ ಕಠಿಣಲೇ. ಇದು ಕರಗಸ್ತಂಗ ಕೊಯ್ತದೆ. ಅದು ಏಟ್ ಕೊಯ್ದ್ರು ನಾವು ಅಂಜಬಾರ್ದು, ಅಳುಕಬಾರ್ದು. ನೀನು ಭಕ್ತಿ ಪಥದಾಗ ಬಹಳ ಮುಂದದಿಯೋ. ಶಿವನ ಕೃಪೆ ಸಾಧಿಸೋದ್ರಾಗ ನಿನ್ನ ಸನ್ನಡತಿ ಮಾರ್ಗ ಫಲ ಕೊಡ್ತಾವು. ಶಿವ ನಿನ್ನ ಸುತ್ತಮುತ್ತ ಅದನ. ಅವನ್ನ ನಿನ್ನ ಎದೆಯಾಗ ಕಾಣು ಆತ್ಮದ ಜ್ಯೋತಿ, ಆತ್ಮದ ಬೆಳಕು ಬೆಳಗುತ್ತೈತು. ಧೀಂ ಧೀಂ ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ 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 ತನ ಧೀಂ ಧೀಂ ತನ ಧೀಂ ಧೀಂ ತನ ಧೀಂ ಧೀಂ ಧೀಂ. ಅದಕ್ಕ ನೀನು ಅವನ್ನ ಎಲ್ಲರಿಗೂ ಕಾಣ ಬಯಸ್ತಿ. ನಾನು ಆ ಮೂಢಾತ್ಮರಿಗೆ ಜಾಡ್ಸಿ ಓದಿತೀನಿ ಅಂದಿದ್ದಕ್ಕೆ ಮುಖನ ಸಣ್ಣದ್ ಮಾಡ್ಕೋತಿ, ದುಃಖ ಮಾಡ್ಕೋತಿ. ನಾವು ಜಗತ್ನಾಗೆ ಕೆಟ್ಟದನ್ನ ಕಣ್ಸೋಣ, ಅವನ ಸಾಮ್ರಾಜ್ಯದಾಗೆ ಭಕ್ತಿನ ಬಿತ್ತೋಣ. ತಂದೆ, ಅವ್ರಿಗೆ ಕಣ್ಸಕ್ ನಾವ್ ಯಾರು? ಅವ್ರ ಭಕ್ತಿ ಮಾಡ್ರಿ ಅಂತ ಹೇಳಕ್ ನಾವ್ ಯಾರು? ಶಿವ ನಮ್ ನಾಲಿ ಮೇಲೆ ನುಡಿ ಇಡ್ತಾನ, ನಾವು ನುಡಿತೀವಿ, ನಾವು ಹಾಡ್ತೀವಿ. ಅಂದ್ಮೇಲೆ ಜಾಡ್ಸಿ ಓದಿತೀನಿ ಎಂದದ್ದು ಕೂಡ ಶಿವನ್ ನುಡಿ ಆಗೋದಿಲ್ಲ ನಿನ್ನ ವಿಚಾರದಾಗ. ತಂದೆ ತಂದೆ ತಪ್ಪದು, ನಾನು ಕ್ಷಮಾ ಮಾಡ್ಬಿಡ್ರಿ. ಮೇಲೆ ಒಮ್ಮೊಮ್ಮೆ ಶಿವ ನಮ್ಮ ಸತ್ವನ ಪರೀಕ್ಷೆ ಮಾಡ್ತಾನ. ನೀನಂತೂ ಬಾಳ ದುಃಖ ದುಮ್ಮಾನದ ಬಲಿ ಒಳಗ ಬೀಳಬಾದಿ. ಆದ್ರಿಂದ ಹೊರ ಬಂದಾಗ ನಮ್ಮಿಬ್ಬರ ಒಡನಾಟದ ಬದುಕು ನಿನಗ ಅರ್ಥ ಆಗ್ತದೋ ಶರೀಫ, ಅರ್ಥ ಆಗ್ತದ. ಅರ್ಥ ಆಗಲಿಲ್ಲ ತಂದೆ, ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಲಿಲ್ಲ. ಅರ್ಥ ಆಗ್ಲಿಲ್ಲ. ಮನುಷ್ಯ ತಾನಾ ಹೆಣೆದುಕೊಂಡು ಬಲಿ ಒಳಗ ಬಿದ್ದು ಒದ್ದಾಡ್ತಾನ. ಭಕ್ತನಾದವ ಆ ಬಲಿ ಒಳಗೆ ಇದ್ರು ಇಲ್ದಂಗ ಹೊರಬಂದು ಬಂದದ್ದನ್ನ ಅನುಭವಿಸಿ ಅನುಭವಿ ಆಗ್ತಾನ. ನೀನು ಕೂಡ ಆ ಬಲಿ ಒಳಗೆ ಬೀಳ್ತೀಯೋ ಇಲ್ಲ ಅದರಿಂದ ಹೊರಬರ್ತೀಯೋ ಕಾಲನ ತೀರ್ಮಾನ ಮಾಡ್ತದ. ಎಂತಿಂತದೆಲ್ಲ ಏನೇ ಬರಲಿ ನಿಶ್ಚಿಂತೆ ಎಂಬುದು ನಿಜವಾಗಿರಲಿ. ಎಂತಿಂತದೆಲ್ಲ ಏನೇ ಬರಲಿ ನಿಶ್ಚಿಂತೆ ಎಂಬುದು ನಿಜವಾಗಿರಲಿ. ಅಂತರಂಗದಿ ಗುರುವಿನ ಧ್ಯಾನವು, ಅಂತರಂಗದಿ ಗುರುವಿನ ಧ್ಯಾನವು ಸಂತತ ಕಾಲದಿ ತಾನೆಲೆಸಿರಲಿ. ಎಂತಿಂತದೆಲ್ಲ ಏನೇ ಬರಲಿ ನಿಶ್ಚಿಂತೆ ಎಂಬುದು ನಿಜವಾಗಿರಲಿ. ಎಂತಿಂತದೆಲ್ಲ ಏನೇ ಬರಲಿ ನಿಶ್ಚಿಂತೆ ಎಂಬುದು. ಬಡತನವೆಂಬುದು ಕಡೆತನಕ್ಕಿರಲಿ, ಒಡವಿ ವಸ್ತುಗಳು ಹಾಳಾಗಿ ಹೋಗಲಿ. ಬಡತನವೆಂಬುದು ಕಡೆತನಕ್ಕಿರಲಿ, ಒಡವಿ ವಸ್ತುಗಳು ಹಾಳಾಗಿ ಹೋಗಲಿ. ಮಡದಿ ಮಕ್ಕಳು ಸುಡುಗಾಡ ಸೇರಲಿ, ಮಡದಿ ಮಕ್ಕಳು ಸುಡುಗಾಡ ಸೇರಲಿ. ಪರಿವಾರದ ಬಾಂಧವರು ಮಡಿಯಲಿ. ಎಂತಿಂತದೆಲ್ಲ ಏನೇ ಬರಲಿ ನಿಶ್ಚಿಂತೆ
ನಿಜವಾಗಿರಲಿ ಎಂತೆಂಥದೆಲ್ಲ ಏನೇ ಬರಲಿ ನಿಶ್ಚಿಂತೆ ಎಂಬುದು ನಿಜವಾಗಿರಲಿ ನಿಶ್ಚಿಂತೆ ಎಂಬುದು ನಿಜವಾಗಿರಲಿ. ತಂದೆ, ನಾನು ಸಂಸಾರದ ವ್ಯಾಮೋಹದಲ್ಲಿದ್ದೀನಿ. ನನ್ನ ಹೆಂಡತಿ ಮೋಹ, ಮಕ್ಕಳ ಮೋಹ, ತಂದೆ ತಾಯಿ ಮೋಹ, 4 ಮೋಹಗಳು 4 ದಿಕ್ಕಿನಾಗ ಸಿಕ್ಕೊಂಡವು. ನಾವು ಯಾವ ದಿಕ್ಕಡೆ ತಿರುಗಿದ್ರು ಸಹಿತ ನನ್ನ ಸುತ್ಕೊಂಡವು. ನೀವು ಸಿದ್ದರಾಮಯ್ಯ ಸ್ವಾಮಿಗಳು ಕೂಡ್ಕೊಂಡು ನಾನು ಸಂಸಾರದ ಸಮುದ್ರಕ್ಕೆ ಹಾಕಿದೆ. ನಾನು ಸಂಸಾರದ ಸಮುದ್ರ ಬೀಳದ ಇದ್ದಿದ್ರ ನನ್ನ ತಂದಿನ ಮಕ್ಕ ತಾಯಿನ ಮಗನ ಅಂತ ನಾನು ತಿಳ್ಕೊಂತಿದ್ದೆ. ನಿನ್ನ ಸಂಸಾರಿ ಆಗುಂದಿದ್ ಖರೆ, ಸಂಸಾರದ ಸಮುದ್ರದಾಗ ಹಾಕಿದ್ದು ಖರೆ. ಅಂದ್ಮ್ಯಾಲ ಅದ್ರಾಗೆ ಈಜ್ ಹೊಡಿಬೇಕು ಶರೀಫಾ, ಈಜ್ ಹೊಡಿಬೇಕು. ನಾನು ಎಷ್ಟು ಈಜು ಬಡಿದ್ರು ದಡನೂ ಸಾಗೋದು, ದಡನೂ ಕಾಣೋದು. ನಾನು ಎಲ್ಲಿ ನಡ್ಬರ್ಕ ಮುಳುಗೋಕ್ನು ಅಂಜಿಕೆ ನಾನು ಎದೆಯಾಗ ಮೂಡಿತ್ತು. ಅಂಜಿಕೆ ಆದಾಟು ಚಲೋ ಶರೀಫಾ, ಅಂಜಿಕೆ ಆದಾಟು ಮನುಷ್ಯ ದೇವರ ಬೆಂಬಲಕ್ಕೆ ಸರಿಗೊಡ್ತಾನ. ನೀನು ಶಿವನ್ ನಂಬಿಯೋ, ಅವನ ಮ್ಯಾಲ ನಂಬಿಕೆ ಬಿಡಬೇಡ. ನೀವೇನ್ ಹೇಳಿದ್ರು ಆದ್ರಾಗ ಅನ್ನೋ ಅಪನಂಬಿಕೆ ಬೇಡ. ಯಾವ ಕಾಲಕ್ಕೂ ಶಿವನ ಪರೀಕ್ಷೆ ಮಾಡಬೇಡ, ಬಂದದ್ದು ಬರ್ಲಿ. ಬಾಯ್ ಏನ್ ತಂದೆ? ತಗೋ ಈ ತತ್ರಾಣಿ, ಹೋಗಿ ತುಂಬಿಸ್ಕೊಂಬ. ದೌಡ್ ಹೋಗು. ಬಾಯಲ್ಲಿ ಪುಕ್ಕಟೆ ಕೊಡೋದಿಲ್ಲ ಅವ. ತಗೋ ಈ ರೊಕ್ಕ, ಹೋಗಿ ತುಂಬಿಸ್ಕೊಂಬ. ಆಯ್ತಂದೆ. ಬಂದಿ ಬಾಯಲ್ಲಿ ತಾಯಿ. ಅವ್ರು ಬಂದಿದ್ರು. ಯಾರು ತಂದೆ? ಆ ಸನಾತನಿಗಳು. ನಾನು ನಿನ್ನ ಬಿಟ್ಟು ಬಿಡ್ಬೇಕಂತೆ. ನೀನು ಸಾಬ್ರವ ಅಂತೆ, ನಾನು ಬ್ರಾಹ್ಮಣ ಅಂತೆ. ತೊಗಲ ಮಲೆ ಹಾಲು ಕುಡಿದು ಶೀಲ ಮಾಡೋ ಬಂದೇವ್ರು. ತೊಗಲ ಮಲಿಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತೀರಿ ನಾಡೆಲ್ಲ, ಶೀಲ ಮಾಡತೀರಿ ನಾಡೆಲ್ಲ. ತೊಗಲಿನ ಆಟ ತಿಳಿಯದು ತಮ್ಮ, ತೊಗಲಿನ ಆಟ ತಿಳಿಯದು ತಮ್ಮ. ತಗಲ ಮಾತು ಒಂದು ಚೂರಿಲ್ಲ, ತಗಲ ಮಾತು ಒಂದು ಚೂರಿಲ್ಲ. ತೊಗಲ ಮಲಿಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತೀರಿ ನಾಡೆಲ್ಲ, ಶೀಲ ಮಾಡತೀರಿ ನಾಡೆಲ್ಲ. ಆಘಾತ ಎಲ್ಲಾಯ್ತೋ ಆಘಾತ. ಕೇಳ್ರಪ್ಪೋ ಕೇಳ್ರಿ, ಕೇಳಿಲ್ಲಂದಿರಿ ಹೇಳಿಲ್ಲಂದಿರಿ. ಮುಂದಿನ ಸೋಮವಾರದಿಂದ ಕಂಪನಿ ಸರ್ಕಾರದವರು ಸಾಲಿ ಶುರು ಮಾಡ್ತಾರಪ್ಪೋ. ಅದಕ್ಕೆ ನಿಮ್ ಮಕ್ಕಳನ್ನ ಸಾಲಿ ಕಳಿಸಬೇಕಪ್ಪೋ. ಕಂದಾಯ ಕಟ್ಟಿದ್ದವರು ಕಂದಾಯ ಕಟ್ಟಬೇಕು. ಕಂದಾಯ ಕಟ್ಟಿಲ್ಲ ಅಂದ್ರೆ ನಿಮ್ಮ ಮನಿ ಮಠ ಹರಾಜ್ ಹಾಕ್ತಾರಪ್ಪೋ. ಕಾಂತಿ ಕೇಳಿ ಕರುಣದಿಂದ ಬಂತು ತಾನೇ ಹುಟ್ಟಿ ಮಳೆಯು. ಕಾಂತಿ ಕೇಳಿ ಕರುಣದಿಂದ ಬಂತು ತಾನೇ ಹುಟ್ಟಿ ಮಳೆಯು. ಸಂತ ಶಿಶುನಳದೀಶತ, ಸಂತ ಶಿಶುನಳದೀಶತ. ಇಂದು ಕೊರೆವನು ಎಂದು ನಂಬಿದ ಸೋರುತ್ತಿರುವುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ. ಯಾಕೋ ಶರೀಫಾ, ಯಾಕೆ ಸುಮ್ಕಾದಿ? ಸಾಲಿ ಶುರು ಮಾಡ್ತಾರೆ ಅಂತ ಕೇಳಿ ಸುಮ್ಕಾದ? ಮಾಡ್ಲಿ ಬಿಡು, ಮಾಡ್ಲಿ ಬಿಡು. ಈ ಪರಂಗಿಯವ್ರ ದರ್ಬಾರ್ದಾಗ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಕಣ್ಣಿಗೆ ಬೆಣ್ಣೆ ಸೋರಿ ಸುಣ್ಣ ಹಚ್ಚೋ ಮಂದಿ ಇವರು. ದೇಶದಾಗ ರಕ್ತದ ಹೊಳೆ ಹರಿತದೋ, ರಕ್ತದ ಹೊಳೆ ಹರಿತದೆ. ಶರೀಫಾ, ಇಲ್ಲಿ ಕುಂದ್ರು. ನನಗೆ ಯಾಕೋ ನಿದ್ದೆ ಬರೋಂಗ ಅನಿಸ್ತೈತಿ. ನಿನ್ ತೊಡಿ ಮೇಲೆ ತಲೆ ಇಟ್ಟು ಮಲಗ್ತೀನಿ. ಎಂತ ಚಂದ ಪದ ಹಾಡ್ತೀನಿ. ಮಕ್ಕಳು ತಟ್ಟೋ ಹಂಗೆ ತಟ್ಕೊಂತ ಹಂಗೆ ಪದ ಹಾಡ್ಲಿ. ಕುಂದ್ರು ಕುಂದ್ರು. ಮೂಕನಾಗಿರಬೇಕು
ಹುಚ್ಚುರಾಟ ಯಾರಿಗೂ ತಿಳಿದಿಲ್ಲ ನೋಡ. ನಾಗಲಿಂಗ ಸ್ವಾಮಿಯಾರ್ ನೋಡ್ರು ಒಳ್ಳೆ ಹೆಣ್ಣು ವೇಷ ಹಾಕೊಂಡಾರು. ಎಲ್ಲ ಮಾತಾಡಬಾರ್ದು. ಅವ್ರು ಅವತಾರ ಪುರುಷ ಇದ್ದಂಗ. ಅವತಾರ ಪುರುಷರು ಇದ್ದಾರು, ಆದ್ರೆ ಈಗ ಅವ್ರು ಇರೋ ಅವತಾರ ನೋಡಕ್ ಆಗಲ್ಲಪ್ಪ. ನಡವ ಹಿಂಡು ನಕ್ಕಾವು, ನಾಯಿ ನರಿ ಕೇಕೆ ಹಾಕಿ ನಿಲ್ಲಾವು, ಬಿದಿರು ಮೇಣಿಯ ಮೆರವಣಿಗೆ ಹೊಗೆ ತುಂಬಿ ಹಗಲು ಕತ್ತಲಾದೀತು. ಎಚ್ಚರಲೇ ಎಚ್ಚರಲೇ. ಇದೇನು ಒಳ್ಳೆ ಕಣಿ ಹೇಳಿದಂಗ ಹೇಳ್ತಾರಲ್ಲ. ಏನೋ ಏನೋ ದೊಡ್ಡವ್ರು ನೋಡಿ ಅಂದ್ರ ಹಂಗತ್ತ ಮಾದ. ಒಂದ್ ಕೆಲಸ ಮಾಡೋಲ್ಲ, ಏನಪ್ಪ? ಹೋಗಿ ಅವ್ರ ಕೇಳ್ಬಿಡು. ನೀನ ಶಾಣೆ ಅದಿ, ಹೋಗ. ಸ್ವಾಮ್ಯಾರ ಶಾಂತ ಆಗ್ಬೇಕ್ರಿಪ್ಪ. ಶಾಂತಿ ಎಲ್ಲಿಂದ ಬರ್ಬೇಕ್ರಲ್ಲ ಶಾಂತಿ? ಲಬ ಲಬ ಹೊಯ್ಕೊಳ್ಳೋ ಹೊತ್ತಿನಾಗ ತಾವು ತಿಳಿದವ್ರು ಹಿಂಗ ಒಗಟ್ನಾಗ ಮಾತಾಡಿದ್ರೆ ನಾವ್ ಏನಂತ ತಿಳ್ಕೊಳ್ಳೋಣ? ಎಷ್ಟೋತ್ತರ ನಮ್ಮ ಬಗ್ಗೆ ಮಾತಾಡ್ಕೊಂಡ್ರಲ್ಲ, ಅದು ನಿಮ್ಗೆ ತಿಳಿದಿತ್ತ? ತಪ್ಪಾತು, ಕ್ಷಮಾ ಮಾಡ್ಬಿಡ್ರಿ. ರೇಷ್ಮೆ ಅರಿಯಾಗ ಮಚ್ಚಿ ಕಟ್ಟಿ ಹೊಡೆದ ಅಡಿಗೆ ಮನೆಯಾಗ ಬಂದು ಕಾಳು ಅನ್ಕೊಂಡಂಗ ಆತ ನಿಮ್ಮ ಮಾತು. ಯಪ್ಪ, ತಿಳಿದ ಮಾಡಿದ ತಪ್ಪನ ಪರಮಾತ್ಮನ ಕ್ಷಮಾ ಮಾಡ್ತಾನ್ರಿಪ್ಪ. ನಾವೇನು ಪರಮಾತ್ಮನು ಅಲ್ವಲ್ಲ? ಅದು ಏನೇ ಇರಲಿ ತಂದೆ, ನೀವು ಮೂವರು ನಮ್ಮ ಅಡಿಗೆಲ್ಲ ತ್ರಿಮೂರ್ತಿಗಳಿದ್ದಂಗೆ. ನೀವ ಬ್ರಹ್ಮ, ನೀವ ವಿಷ್ಣು, ನೀವು ಮಹೇಶ್ವರ ಎಲ್ಲ ತಪ್ಪಾಗಿದೆ. ಅಡ್ಡ ಬಿದ್ದು ಕ್ಷಮಾ ಮಾಡ್ರಿಪ್ಪ. ಶರೀಫ್ರ, ನೀವರ ಹೇಳ್ರಿ. ತಿಳ್ಕೋ ಶಕ್ತಿ ನಾನು ಅದನ್ನ ಗಳಿಸ್ಬೇಕು, ಆಮೇಲೆ ನಾವು ಹೇಳಿದ್ದು ನಿಮ್ಗೆ ತಿಳಿತದ. ಶರೀಫ್ರ, ಏನು ಹೇಳ್ಬೇಡ್ರಿ ಇವ್ರಿಗೆ. ಹಂಗಂದ್ರೆ ಹೆಂಗ್ರಿ ಸ್ವಾಮಿಗಳ? ನಮ್ಗೆ ತಿಳಿದಿದ್ದನ್ನು ಸ್ವಲ್ಪ ತಿಳಿಸಿ ಹೇಳಿದ್ರೆ ಅವ್ರಿಗೆ ಚಲೋ ಆದೀತು. ನೀವು ಸ್ವಲ್ಪ ಹೇಳ್ರಿ. ಅವ ಹೇಳ್ತೀನಿ, ನಾನೇ ಹೇಳ್ತೀನಿ. ನೋಡು, ನಾಗಲಿಂಗ ಸ್ವಾಮಿಗಳು ನಾನು ಮಡಿವಾಳಪ್ಪ ಸುಡುಗಾಡ ಹತ್ತಿರ ಆಚೆ ಬರಾಕತ್ತಿದ್ವಿ. ಆ ಸುಡುಗಾಡ ಗೋಡಾಳ ಮೇಲೆ ಒಂದು ಸಿರಿಗಿತ್ತು. ಸಿರಿ ಮೇಲೆ ಕೂತವ್ರ ಆಹಾ ಮಾರಿ ಬ್ಯಾಡಿ ಅಂತ ಶುರು ಮಾಡಿದ್ರೆ ಹಂಗ ಒಂದು ಸೀರೆ ಬಿದ್ದಿತ್ತು. ಸೀರೆ ಸುತ್ಕೊಂಡವ್ರ ನೋಡ್ರಿ ನನಗೆ ಕರ್ಕೊಂಡು ಊರಾಗ ಹೊಂಡ್ರಿ ಅಂತ ಹೇಳ್ಬಿಟ್ರು. ಯಪ್ಪ, ದೇವ್ರ ಮೈಯಾ ತುಂಬ್ಕೊಂಡಿದ್ದೇನ್ರಿ. ಎಲ್ಲಿ ದೇವರು? ಸ್ವಾಮಿಗಳು ಯಾವಾಗಲೂ ಹಂಗ ಹೇಳ್ಬೇಕಾದನ್ನ ಅದನ್ನ ನೆಟ್ಟಿಗೆ ಹೇಳೋದಿಲ್ಲ, ಅದಕ್ಕೊಂದು ರೂಪ ಕಟ್ಟಿ ವೇಷ ಕಟ್ಟಿ ಹೇಳ್ತಾರ. ಸಿಟಿಗೆ ಸಿಂಗಾರ, ಒಳಮರ ಅಂಗಾರ, ಬೂದಿ ಮೈ ಆಯ್ತಲ್ಲೋ ಕಾಲಿನ ಕೋಣ. ಎಚ್ಚರೇ ಎಚ್ಚರಲೇ. ನೋಡಿದ್ರ ಎದೆ ನಡುವಾಗ ಮಾತಾಡ್ತಾರೆ. ನಮಗೂ ಹಂಗ ಆಗ್ಯದ. ಇದ್ರ ಅರ್ಥ ಅರ್ಥ ನೋಡು, ಊರಿಗೆ ಮಾರಿ ಬ್ಯಾಡಿ ಬಂದತ್ತಂತ. ರಾಜ್ಗಟ್ಲೆ ಹೆಣಗಳು ಬೀಳ್ತಾವಂತ. ಅಯ್ಯೋ ಶಿವ ಶಿವ, ಏನ್ ತಂದು ಯಪ್ಪ? ತಿಳ್ಕೊಂಡ್ರಿ ಏನ್ರಲೇ? ಹ್ಞೂ ತಂದೆ, ಇದಕ್ಕೇನಾದ್ರು ಪರಿಹಾರ? ಪರಿಹಾರ ಸದ್ಯಕ್ಕಂತೂ ಇಲ್ಲ. ಬಿಡಿ ನೀವು, ಬಿಡಿ ಬಂಡಿ ಬಿಡ್ರಿ, ನಡಿ. ನೋಡು, ಒಂದ್ ಕೆಲಸ ಮಾಡ್ರಿ ನೀವು. ಏನ್ರಿ ಸಾಹೇಬ್ರ? ನಿಮ್ ಕಂಪನಿ ಸರ್ಕಾರದ ಹತ್ರ ಹೋಗಿ ಏನಾರು ಕೇಳಿದ್ರ ಪರಿಹಾರ ಆದಿತ್ತು, ಅಲ್ಲಿ ಹೋಗಿ ವಿಚಾರ ಮಾಡ್ರಿ. ಮಾರಮ್ಮಕ್ ಶಾಂತಿ ಮಾಡ್ಸಿರ್ರಿ. ಮಾಡ್ಸ್ರಿ ಶಾಂತಿ. ನಿಮ್ ಹೆಂಡ್ರು ಮಕ್ಕಳು ನಿಶಾಂತಿ ಯಾಕಾರ ನೋಡ್ರಿ. ಶರೀಫ್ ಹೇಳ್ದಂಗೆ ಕೇಳ್ರಿ, ಅದಕ್ಕೂ ಮೇರಿ ಬ್ಯಾನ್ ಜಾಸ್ತಿ ಆದ್ರ ಅದು ಶಿವನಿಚ್ಛೆ. ಶರೀಫ್ರ, ನೀವು ಔಷಧ ಕೊಡ್ಬೋದಲ್ರಿಪ್ಪ? ಅದಕ್ಕೆ ಕಾಲ್ರ ಅಂತಾರ. ಅಂತದ್ಕೆಲ್ಲ ಔಷಧ ಕೊಡಕ ನನಗೆ ಬರೋದಿಲ್ಲ. ಶರೀಫ್ರ, ಒಂದು ಚೂರು ಹೇಳಿದ್ರೆ ತಿಳ್ಕೊಳ್ಳೋ ಜನ ಅಲ್ಲ ಇವರು. ಬೆಳತನಕ ರಾಮಾಯಣ ಕೇಳಿ ಬೆಳಗಾದ್ಮೇಲೆ ರಾಮಗ ಸೀತಾ ಏನಾಗ್ಬೇಕಂತ ಕೇಳೋ ಜನ ಇವರು. ಮುಂದಿನ ಹಬ್ಬ ಇವತ್ತ ಮಾಡ್ಕೋ, ಇವತ್ತು ಮುಳುಗೋ ಸೂರ್ಯನ್ನ ಈಗ ನೋಡ್ಕೋ, ನಾಳೆ ಎಂಬುದಿಲ್ರೇ ಕೇಳ್ರಲೇ. ಮಾರಿಬೇಡಿ. ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಹಂಗಾರ ಮುಂದೇನ್ ಮಾಡ್ಬೇಕಂತೀರಿ? ಮುಂದಿನ ಚಿಂತೆ ಈಗ ಯಾಕೆ ಫಾತಿಮಾ? ನಾನು ನಾಳಿನ ಪರಿವೇ ಇರುವುದಿಲ್ಲ. ಅದು ಹೋಗಲಿ, ಈ ಕ್ಷಣದ್ದು ಇನ್ನೊಂದು ಕ್ಷಣಕ್ಕೆ ನನಗೆ ಗೊತ್ತಿರುವುದಿಲ್ಲ. ನೀವು 4 ಕಡೆ ಅಕ್ಷರ ಕಲ್ಸಿದ್ರಿ, ಹೆಂಗೋ ನಿಮ್ ಶಿಷ್ಯರ ಕಡೆಯಿಂದ ಮನೆ ಕಾಳು ಕಟ್ಟಿನಾದ್ರೂ ಬರ್ತಾ ಇದ್ವಿ. ಈಗ ಅದು ನಿಂತಂಗಾತು. ಇದ್ದು ಹೊಲನ ಸಾಲ ಸಲುವಾಗಿ ಮಾರಿದ್ದಾತು. ಮೊದ್ಲ ಯೋಚನೆ ಮಾಡಿ, ಸಾಲಿ ಬಂದ ಹುಡುಗರಿಗೆ ತಲೆಗಿಟ್ಟು ಅಂತ ರೊಕ್ಕ ಇಸ್ಕೊಂಡಿದ್ರ ಇಂಥ ವೇಳದಾಗ ಕೈಯ ಕಾಸಾದ್ರೂ ಇರ್ತದ್ದು. ಎಲ್ಲ ದಾನಕ್ಕಿಂತ ವಿದ್ಯಾದಾನ ಬಹಳ ಶ್ರೇಷ್ಠವಾದದ್ದು ಫಾತಿಮಾ. ಸಾಕ್ ತೆಗಿರಿ ನಿಮ್ ಬಡಿವಾರದ ಮಾತು. ಹಿಂಗ ಮಾತಾಡಿ ಖಾಲಿ ಪುಕ್ಕಟ್ಗೆ ಮಾಸ್ತರ್ಕೆ ಮಾಡಿದ್ರಿ. ಈಗೇನೈತಿ? ಖಾಲಿ ಕೈ ಅಲ್ಲ. ಈ ಪರಂಗಿ ಅವ್ರಿಗೆ ಯಾಕೆ ಬೇಕಾಗಿತ್ತು ಸಾಲಿ ಶುರು ಮಾಡೋ ಉಸಾಬರಿ? ಅವ್ರ ಹಿಟ್ಟು ಮತ್ತು ಯಾರಿಗೂ ತಿಳಿಯೋದಿಲ್ಲ. ಈ ದೇಶಕ್ಕೆ ಬಂದು ದೇಶನ ಕಬಳಿಸ್ಯಾರ ನೋಡ್ರಿ. ಅದು ನನಗೆ ತಿಳಿದದ್ದು ಫಾತಿಮಾ. ಅದನ್ನು ನಾನು ಮಂದಿಗೆ ಹೇಳಕ್ಕಾದ್ರೆ ಮಂದಿ ನಾನು ಏನಂತಾರೆ ಗೊತ್ತೈತೆ ನಾನು. ಏ ಸಾಬಾ,
ನೀನು ಈ ದೇಶಕ್ಕೆ ಓಡಿ ಬಂದವ, ನೀನು ಏನ್ ತಿಳಿತೈತ್ಲೆ ಅಂತ ನನಗಂತಾರ. ನೋಡು, ಎಲ್ಲ ಗೊತ್ತಿದ್ದು ಆ ಗುರು ಗೋವಿಂದ ಭಟ್ರ ಸಂಘ ಮಾಡಿದ್ರೆ ಅದಕ್ಕೆ ಏನಂತಾರ, ಎಲ್ಲರೂ ಚಟ್ಗಣಿಯಿಂದ ನೋಡ್ತಾರ, ಅದನ್ನು ನಂಬೋದಿಲ್ಲ, ಪ್ರೀತಿಸುದಿಲ್ಲ. ನಾನು ಬಾಯಿದ್ದು ಸುಮ್ಕ ಆಗ್ಬೇಕಾಯ್ತು. ಏನ್ ಮಾಡಿ ಫಾತಿಮಾ? ಈ ಪರಂಗಿ ಅವರ ಸಾಲಿ ಶುರುವಾಗಿ ಎಷ್ಟೋ ಮಂದಿ ಹೊಟ್ಟೆ ಮೇಲೆ ಕಲ್ಲಾಕೊಂಡಂಗಾಯ್ತು. ವಿದ್ಯಾ ಕಲ್ಸದನ್ನ ಕಾಯಕ ಮಾಡ್ಕೊಂಡ ಮಂದಿ ಗತಿ ಏನೋ ಅಂತೀನಿ. ಯಾರ ಗತಿ ಯಾರಿಗೆ ಫಾತಿಮಾ? ಎಲ್ಲಾರ ಗತಿನೂ ಆ ಹಜರೇಸಿಗೆ ಬಿಟ್ಟದ್ದು. ನೋಡು, ಅವ್ ಇಟ್ಟಂಗ ನಾವ್ ಇರ್ಬೇಕಾಗತ್ತೆ. ನಾವು ಬಯಸಿದಂಗ ಇರಕ್ ಆಗುದಿಲ್ಲ. ನೋಡು, ಹುಟ್ಟಿಸಿದ ಶಿವ ಹುಲ್ಲು ಮೇಯಿಸೋದಿಲ್ಲ. ಅವ ಕಂಡಂಗ ನಾವು ಕಾಣ್ಬೇಕು, ಅವ್ ಇಟ್ಟಂಗ ನಾವ್ ಇರ್ಬೇಕಾಗ್ತದೆ ಫಾತಿಮಾ. ಅಲ್ಲ, ನಿಮ್ ಮಾತು ಕೇಳಿದ್ರ ಕೇಳ್ತಾನ ಇರ್ಬೇಕು ಅನಿಸ್ತದ ಫಾತಿಮಾ. ನನಗೂ ಹಂಗ ಅನಿಸ್ತದ. ನಿನ್ನ ನೋಡ್ತಾ ನೋಡ್ತಾ ನಿನ್ನ ಹತ್ರ ಇರ್ಬೇಕಂತ ಅನಿಸ್ತದೆ. ನೋಡು, ನಿನ್ನ ನೋಡಿದ್ರ ಆ ಸಾಕ್ಷಾತ್ ಬಿಡ ಧ್ಯಾವ ನೋಡ್ದಂಗ ಆಗ್ತದ ನನಗ. ಅಜರೇಶ, ಎಂಥ ಮಾತು! ನನ್ನಂತ ಪಾಪಿಷ್ಟರಿಗೆ ಆ ದೇವಿ ಹೋಲ್ಸದ. ಗುರು ಗೋವಿಂದ ಭಟ್ರು ಹೇಳ್ತಿದ್ರು, ಎಲ್ಲಾದ್ರಲ್ಲೂ ಶಿವನ ಕಾಣು ಅಂತಿದ್ರು. ಅವ್ರು ನಿಮಗೇನ್ ಹೇಳ್ತಾರೋ ಏನ್ ಕೇಳ್ತಾರೋ ನನಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕಡಿಮೆ ಐತಿ. ನನಗಾದ್ರು ನೀವು ಅವ್ರು ಕೂಡ ಅಡ್ಡಾಡೋದ್ರಾಗ ಏನೂ ಇಲ್ಲ. ಆದ್ರೆ ಮಂದಿ ನನ್ನ ಕಂಡ್ರೆ ಸಾಕು, ನಮ್ಮಿಬ್ಬರ ಬಗ್ಗೆ ನಿಮ್ಮಿಬ್ಬರ ಬಗ್ಗೆ ಏನೇನೋ ಆಡ್ಕೊಂತಾರ, ನಗಾಡ್ತಾರ, ಮಾತಾಡ್ತಾರ. ಏನಂತ? ಏನೇನ ಗೋವಿಂದ ಭಟ್ರ ನಿಜದ ಹೆಂಡತಿ ಶರೀಫ್ ಅಂತ, ನಾನು ನಿಮ್ಮ ಚಟದ ಹೆಂಡತಿ ಅಂತ. ನೀವಿಬ್ರು ನಿಜವಾದ ಗಂಡ ಹೆಂಡ್ತಿರಂಗ ಇರ್ತೀರಂತ, ನಾನು ಹೆಸರುಗಟ್ಟ ಹೇಳ್ತಿ ಅಂತ. ಮಾತೊಳಗ ಮರ್ತ ಹೋತ್ ನೋಡ್ರಿ. ಏನದು? ನಿನ್ನೆ ಕುಂಬಾರ ಮುದುಕಪ್ಪ ಅವ್ರ ಮಗಳು ಬಸಮ್ಮ ಬಂದಿದ್ರು. ಏನದು? ಬರೋ ಹುಣ್ಣಿಮೆ ದಿನ ನವಲಗುಂದದ ನಾಗಲಿಂಗ ಸ್ವಾಮಿಗಳವರು ಬರ್ತಾರಂತ. ಹೌದಾ? ಅವತ್ತು ಶರಣರು ಜಂಗಮರು ಎಲ್ಲಾ ಸೇರ್ತಾರಂತ. ನೀವು ಗೋವಿಂದ ಭಟ್ರು ಅಲ್ಲಿಗೆ ಹೋಗ್ಬೇಕಂತ ನನಗೂ ಬರಕ್ ಹೇಳಿದ್ರು. ಅಲ್ಲ, ಬಾಳ ಚಲೋ ಆತನ. ಮತ್ತ ನಡಿ ಹೋಗುಣ, ನಡಿ. ಅಂತ ಪುಣ್ಯವಂತರ ಮಾತು ಕೇಳ್ಬೇಕಾರ ನಾವು ಪುಣ್ಯ ಮಾಡಿ ಬಂದಿರ್ಬೇಕ. ನಡಿ ಹೋಗುಣ. ಮತ್ತ ಹೆಂಗ್ ಬರೋದು? ಯಾಕ? ಮಾವನವರು ಹಣ್ಣಾಗ್ಯಾರ, ಮಕದಾಗ ಬಿಳಿ ಬಣ್ಣ ಕಾಣಕತ್ತಾವು. ಫಾತಿಮಾ, ತಂದೆಯವ್ರಿನ್ನು ಬಾಳ ದಿವಸ ನಮ್ಮ ಹತ್ರ ಇರೋದು. ಆ ಹಜರೇಶ್ ಅವ್ರ ಪತ್ರ ಹರಿಯಾಕ ಯಮದೂತರು ನಮ್ಮ ಮನೆ ಸುತ್ತಮುತ್ತ ಅಡ್ಡಾಡಕತ್ತಾರ. ಹೌದು. ಹಿಂಗ್ಯಾಕ್ ನೋಡಿತೀರಿ? ಇಲ್ಲ ಫಾತಿಮಾ, ಇಲ್ಲ. ನಿನ್ನೆ ಯಮದೂತರು ರಾತ್ರಿ ಬಂದು ನನ್ನ ಜೊತೆ ಮಾತಾಡಿದ್ರು. ನಿಮ್ಮ ಅಪ್ಪನ ಕಳಿಸ್ಕೊಡು ಅಂದ್ರು, ನಿಮ್ಮ ತಂದೆನ ಕಳಿಸ್ಕೊಡಂದ್ರು. ಅವಾಗ ನಾ ಹೇಳಿದೆ, ನಮ್ಮ ತಂದಿನ ಕಳಿಸ್ಕೊಡಕ ನನ್ನ ಕೈಯಾಗ ಏನಿಲ್ಲ, ಆ ನಮ್ಮ ಅಪ್ಪ ಕಳಿಸಿದ್ರೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ ನಾನು. ಹಂಗೆ ಯಾಕೆ ಮಾತಾಡ್ತೀರಿ? ನೋಡು, ಯಾರು ಇಲ್ಲಿ ಇರಾಕ್ ಬಂದಿಲ್ಲ, ಎಲ್ಲಾರು ಒಂದ್ ದಿವ್ಸ ಹೋಗವ್ರ. ಒಬ್ಬ ಬಂದ್ರೆ ಒಬ್ಬ ಹೋಗವ. ಹಿಂಗಿದೆ. ಅದನ್ನ ತಡ್ಕೊಳಕ ನಾವ್ ಯಾರು? ಶರೀಫ, ನನಗೆ ಹೆಂಗಂಗು ಆಗತೈತಿ. ಎಲ್ಲಿದೀವ ಶರೀಫ? ಯಾರು ನನ್ನ ಕರೆಕಂಗ ಆಗತೈತಿ. ಶರೀಫ, ಎಲ್ಲಿದಿ? ಬಾರೋ ಶರೀಫ. ಯಾ ಅಲ್ಲಾಹ್, ತಂದೆಯವರು ಹೋದ್ರು ಅಂತ ಕಾಣುತ್ತದೆ. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲೋ ನೆನಹು. 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲೋ ನೆನಹು. ಭೋಗಲಂಪಟ ಸುಖ ಘನವು, ಭೋಗಲಂಪಟ ಸುಖ ಘನವು, ಭವರೋಗಾದಿ ಮರಣಕ್ಕೆ ಆಯಿತು ಅನುವು. ಹೋಗುತ್ತಿಹುದು ಕಾಯ ವ್ಯರ್ಥ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು
ಯಾಕೆ ತಂದಿ ಹಿಂಗಾಗಿ ಬಾಲ್ ಸುಟ್ಟು ಬೆಕ್ಕಿನಂಗ ಅಡ್ಡಾಡಕತ್ತೀರಿ ನೀವು? ಅವ್ರು ಬರ್ಬೇಕಿತ್ಲೆ. ಯಾರು ಬರ್ಬೇಕಿತ್ರಿ? ಅವ್ರು ಬರ್ಬೇಕಿತ್ತು. ಅದೇ ನಾವು ಗೋವಿಂದ ಭಟ್ಟರ ಶಿಷ್ಯರು ಪರಮಾರ್ಥ ಸಾಧಕರು ಅಂತ ಊರೆಲ್ಲ ಅಡ್ಡಾಡ್ತಿದ್ರಲ್ಲ ಆ ಮಂದಿ, ಅವ್ರಿಗೆ ಅವ್ರ ಧರ್ಮಕ್ಕೆ ಆಘಾತ ಆಗೈತಿ ಅಂತಿದ್ರಲ್ಲ ಆ ಮಂದಿ, ಅವ್ರು ಬರ್ಬೇಕಿತ್ಲೆ. ಏ ಶರೀಫಾ, ಅಲ್ಲಿ ಹೋಗಿ ನೋಡು, ಅವ್ರು ಬರಕ್ ಹತ್ಯಾರ ನೋಡು. ಆಯ್ತು ಗುರುಗಳ. ಅಲ್ಲಿ ನೋಡಲಿ ಆ ಈಚಿಲ್ ಮರ, ಹಾ ಅದಾಗ ಒಂದ್ ಗಡಿಗೆ ಕಟ್ಟಿನಿ, ನಿಧಾನ ಕೇಳಿಸ್ಕೊಂಬರ್ಲಿ. ಹಾ ದೌಡು ಹೋಗು. ಆಯ್ತಂడి. ಏ ಹುಷಾರು, ಅದು ಎದಕ್ಕಾರ ತಗ್ಲ ಹೋಗಿ ಅದು ಒಡೆದೋಗಿ ನೀನ್ ಅಲ್ಲೇ ಪದ ಹಾಡ್ಕೊಂತ ಕುಂತಿರ್ಬೇಕು. ನನ್ ಗತಿ ಇಲ್ಲಿ ಶಿವನೇ ಗತಿ. ದೌಡ್ ಹೋಗು. ಏ ಬೆಳಕರಿಯದ್ರೊಳಗ ಅದು ನನ್ನ ಒಡಲ್ ತುಂಬಬೇಕು, ಇಲ್ಲಕಂದ್ರೆ ಹುಳಿ ಹಾಕೈತೋ, ಹುಳಿ ಹಾಕೈತಿ. ಐದು ತಿಂಗಳಾತು, ಮಳೆ ಇಲ್ಲ, ಬೆಳೆ ಇಲ್ಲ, ದನ ಕರುಗಳು ತಿನ್ನಕ್ಕೆ ಮೇವಿಲ್ಲದೆ ಸಾಯಕತ್ತೀವಿ. ಜನ ಕವ ಕವ ಅನ್ನಕತ್ಯಾರ. ಕುಂದ್ಗೋಳ್ದಾಗ 4 ದನ ಸತ್ತೋದು, ಕಳಿಸ್ದಾಗ ಒಂದು ಮಗು ಹೋಗ್ಬಿಡ್ತು. ಹಿಂಗಾದ್ರೆ ಹ್ಯಾಂಗೋ ಶಿವನೇ, ಹಿಂಗಾದ್ರೆ ಹ್ಯಾಂಗೋ? ಗಾಳಿ ಜಳ ಆಗಿದೆ, ಕೆರೆ ಹಳ್ಳ ಎಲ್ಲ ಬೊಚ್ಚ ಹೋಗ್ಯವ. ಅಯ್ಯೋ ಶಿವನೇ, 19 ದಿನ ಆತು. ಚೌಡಿಯಾಳ ಹಿರಿಮಠದ ಹಾವಯ್ಯ ಮಳೆ ಬರ್ಲಿಲ್ಲ ಅಂತ ಉಪವಾಸ ಕುಂತಾರ. ಹಿಂಗಾದ್ರೆ ಹ್ಯಾಂಗೋ ಶಿವನೇ? ಏ ಶರೀಫಾ, ತಂದೆ ಕೇಳಿ ಏನು ಸುದ್ದಿ? ಏನ್ರದು? ಚೌಡಿಯಾಳ ಹಾವಯ್ಯ ಮಳಿ ಬರ್ಲಿಲ್ಲ ಅಂತ ಉಪವಾಸ ಕುಂತಾರಂತ. ಓ ಕೇಳಿ ನಾನು, ಆಗಲೇ 19 ದಿವಸ ಆಯ್ತಂತ. ಏನ್ರಿ ಚೌಡೆ ಪೂಜಾ ಮಾಡುದೇನು, ಕಾಯಿ ಹೊಡೆದೇನು, ಸಾಕ್ಷಾತ್ ದೇವರಾಗ್ಬಿಟ್ಟಾರ ಅವರು. ನಾನು ಒಂದ್ಸಲ ಹೋದಾಗ ನನ್ನ ಹತ್ರ ಕರೆದ್ರು, ಏಯ್ ಸರಿಪಾ ನೀನು ಉಪವಾಸ ಕುಂಡಿರ್ತೀಯ ಅಂತ ಕೇಳಿದ್ರು. ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಹೇಳಿದೆ. ಇನ್ನೊಂದು ವಿಷಯ ಕೇಳಿದ್ರಿ? ಮತ್ತೇನ್ಲಿ ಸುದ್ದಿ? ಅಕಸ್ಮಾತ್ ಮಳಿ ಬರ್ತಿದ್ರ ಆ ಅಲ್ಗ ಕಾಯಿ ಪ್ರಾಣ ತ್ಯಾಗ ಮಾಡ್ತಂತ ಹವಯ್ಯ. ಪ್ರಾಣ ತ್ಯಾಗ ಮಾಡ್ತಾನೋ? ಪ್ರಾಣ ತ್ಯಾಗ ಯಾಕೆ ತಂದಿ ಹೀಗ್ಯಾಕ್ ನಗ್ತೀರಿ? ನಗದೆ ಇನ್ನೇನ್ ಮಾಡ್ಲು? ಹಾವಯ್ಯ ತನ್ನಷ್ಟಕ್ಕೆ ತಾನು ದೇವರು ಅನ್ಕೊಂಡನೇನು? ಏನೋ ಒಂದಿಷ್ಟು ಕಣ್ ಕಟ್ ಮಾಡಿ ಪವಾಡದ ಹೆಸರಚ್ಚಿ ಪವಾಡ ಪುರುಷ ಆದ. ಈಗ ನೋಡು 19 ದಿನ ಆತು, ಮಳೆ ಬರಲಿಲ್ಲ, ಶಿವ ಕಣ್ ತೆರೀಲಿಲ್ಲ. ಜನರ ಕಣ್ಣಾಗ ತಾ ಸಣ್ಣವಾದಿ ಅಂತ ಈಗ ಅಲ್ಗ ಕಾಯೋ ಯೋಚನೆ ಮಾಡ್ಯಾನ. ಹಂಗೇನಾರ ಆದ್ರ ಮುಗದೆ ಹೋತು ಕತಿ. ಜೀವಂತಿದ್ದಾಗ್ಲೇ ದೇವ್ರು ಅಂತ ಮೆರೆದವ, ಇನ್ ಅಲ್ಗ ಕಾದ್ರೆ ಕಾಯಂ ದೇವ್ರೇ ಆಗ್ಬಿಡ್ತಾನೆ. ಈಗಿರೋ ದೇವ್ರಿಗೆ ದಿನಕ್ಕೊಮ್ಮೆ ಅಂತ ಎಲ್ಲಾ ದೇವ್ರಿಗೂ ಮುಗಿಸೋದ್ಕೆ 9 ಜನ್ಮ ಎತ್ತಿದ್ರು ಆಗೋದಿಲ್ಲ. ಆಟ ದೇವ್ರವ ನಮ್ಮ ಹಿಂದೂಸ್ತಾನದೊಳಗ. ನೋಡ್ ಶರೀಫಾ, ಭಕ್ತಿ ಆವೇಶದಾಗ ಕುರುಡಾಗಿರೋ ಹಾವಿನ ಕಣ್ಣ ನೀನ್ ತೆರ್ಸು. ಏನ್ರಿ ಅಂತ ಸಾಧಕರಿಗೆ ನನ್ನಿಂದ ಸಾಧ್ಯ? ಏ ಯಾರ್ಲೆ ಅವ ಸಾಧಕ? ಅದ ನಾವು ತಿಳ್ಕೊಂಡಿರೋ ತಪ್ಪು. ನೀನು ಹೇಳೋ ಅಷ್ಟು ಹೇಳು, ಕೇಳಿದ್ರೆ ಅವನ್ ಪುಣ್ಯ, ಇಲ್ಲಕ್ಕಂದ್ರೆ ಅವನ ಕರ್ಮ. ಆಯ್ತಂದೆ, ಹೇಳ್ತೀನಿ. ತಿಳ್ಕೋತಾನ. ಯಾಕಂದ್ರ ಅಲ್ಗ ಕಾಯೋಷ್ಟು ಗಟ್ಟಿ ಬಗ್ಸಾಲ. ಸರಿಪ್ರ ಮಗಳು ಲತಮ್ಮ ತೀರ್ಕೊಂಡ್ಬಿಟ್ಲಂತ. दुख में पड़ा मन सुखी नहीं माया, दुख में पड़ा मन सुखी नहीं माया, टकती मरण रखवाल रे, टकती मरण रखवाल रे।
ಏನಾಗಿತ್ತು? 4 ದಿವಸದಿಂದ ಹೊಟ್ಟು ಬಿದ್ದು ಗುಣ ಆಗಲಿಲ್ಲ. ನಾನು ಏನೇನೋ ಔಷಧ ಕೊಟ್ಟರು ಪಾಡ ಆಗಲಿಲ್ಲ. ಹೋದ್ಲಾ? ಎಲ್ಲ ಹೋಗೋರೆ. ಸಂತಿ ಮುಗಿದ ಮೇಲೆ ಕಂತಿ ಮುಗಿದ ಎಲ್ಲ ಹೋಗೋರೆ. ಅಯ್ಯೋ ಅಯ್ಯೋ ದ್ಯಾಮವ್ವ. खाता पीता सोता सब दिन जाती है गफलत बोल रे, खाता पीता सोता सब दिन जाती है गफलत बोल रे, दुख में पड़ा मन सुख नहीं माया, दुख में पड़ा मन सुख नहीं माया, तकती मरण रखवाल रे, तकती मरण रखवाल रे. ಫಾತಿಮಾ, ಹಿಂಗೆ ಎದೆ ಹೊಡ್ಕೊಂಡು ಕೂತ್ರೆ ಏನಾಗುದು? ಎಷ್ಟು ದಿನ ಅಂತ ಹಿಂಗೆ ಎದೆ ಹೊಡ್ಕೊಂಡು ಕುಂಡ್ರಕ್ ನೀನು? ಧೈರ್ಯ ತಂದ್ಕೋ. ನಿನ್ನ ಸಂಕಟ ಏನನ್ನೋದು ನನಗೆ ಅರ್ಥ ಆಗೈತಿ. ಧೈರ್ಯ ತಂದ್ಕೋ. ಹೆಂಗ್ರಿ ಮರಿಲಿ, ನಿಮಗದು ಬಹಳ ಸುಲಭ ರೀ, ನನಗದು ಕಠಿಣ. ಸುಖಕ್ಕ ದುಃಖಕ್ಕ ಪದ ಕಟ್ಟಿ ಹಾಡಿ ಮರ್ತು ಬಿಡ್ತೀರಿ. ನನ್ನಂತೆ ಏನು ಇಲ್ಲ, ಬರೀ ಸೂರ್ಯ ಬುರುಡೆ. ಮಗಳು ನಮಗ್ ಬಿಟ್ಟು ಹೋಗಿ ನಾಳೆಗೆ 15 ದಿನ ಆಯ್ತು. ಕಣ್ಣೆದ್ರಿಗೆ ಓಡಾಡ್ದಂಗ ಅನಿಸ್ತದ, ಅಮ್ಮಿ ಅಂತ ಕರೆದು ಕೂಗ್ದಂಗ ಆಗ್ತದ. ಮಗಳು ಕರೆದಂಗಾಗಿ ಹೊರಗೆ ಹೋಗಿ ನೋಡ್ತೀನಿ, ಕಾಲ್ದೆ ಹತ್ತೀನಿ. ಮೊಮ್ಮಗಳು ಮರಿಯೋ ಸಲುವಾಗಿ ಅತ್ತಿ ಊರಿಗೆ ಹೋದ್ರು. ಅಲ್ಲಿ ಬಯ್ಯ ಮಣ್ಣಿಗೆ ಬಂದಾಗ ಕುಂದುಗೊಳಕ್ ಬಾ, ನಾಕ್ತೀನಿ ಇದ್ದು ಬರುವೆ ಅಂತ ಅಂದ. ನಾನ್ ನಿಮ್ಮನ್ನ ಬಿಟ್ಟು ಹ್ಯಾಂಗ ಹೋಗೋದು ಅಂತ ಹುಡ್ಕೊಂಡೆ. ನಾನೇನೇ ಕೇಳಿದ್ರ ನೀವೇನೋ ಮಾತಾಡ್ತೀರಿ. ಇಚ್ಚಿಚ್ಚಿಗ ನೀವು ನನ್ನ ನೋಡೋ ರೀತಿನೇ ಬ್ಯಾರೆ ಆಗಿತ್ರಿ. ಮಾತಾಡ್ತಾ ಮಾತಾಡ್ತಾ ನನಗೆ ದ್ಯಾಮವ್ವ ಅಂತ ಬಿಡ್ತೀರಿ. ಈ ಭಕ್ತಿ ಗಿತ್ತಿ ಬಿಟ್ಟು ನನ್ನ ಹೊಟ್ಟಾಗ ಒಂದು ಕರುಳು ಬೆಳೆಸ್ರಿ. ನೋಡ್ರಿಲ್ಲಿ, ಮಂದಿ ಕರ್ಮ ಮಾಡುವಾಗ ಜನಿವಾರ ತೆಗಿತಿದ್ರಂತ. ಬೇಕಾದ್ರ ಆ ಜನಿವಾರ ತೆಗೆದು ಗೂಟಕ್ಕೆ ಸಿಗಸ್ರಿ. ಅಲ್ಲ, ನಾನು ಆಟೋತಿಂದ ಹೇಳ್ತಾನ ಇದ್ದೀನಿ, ನೀವು ನೋಡಿದ್ರ ಊರ ಮುಂದಿನ ಗುಡಿಯಾಗಿನ ಬಸವಣ್ಣ ಕೂತಂಗ್ ಕೂತೀರಿ. ಏನಾಗಿತ್ತು ನಿಮ್ಗ? ಮಾತಾಡ್ರಿ. ನೋಡ್ರಿ, ಈ ದಾರದೇಳೆ ನಮ್ಮ ವಂಶಕ್ಕೆ ಅಡ್ಡಾಗುತ್ತೆ ಅಂತ ಗೊತ್ತಾಗಿದ್ರೆ ನೀವು ಹಾಕೊಂಡು ಬಂದು ನನಗೆ ಕಿತ್ತು ಬಿಸಾಕ್ತಿದ್ದೆ. ನಾನು ಕುಂದುಗೊಳಕ್ ಹೋಗ್ತೀನಿ. ನನ್ನನ್ನ ಯಾರು ಕರೆಯಕ್ ಬರೋದು ಬೇಡ, ಕಳ್ಸಕ್ ಬರೋದು ಬೇಡ. ನಾನು ಒಬ್ಬಾಕಿನ ಹೋಗ್ತೀನಿ. ನೀ ಒಬ್ಬಾಕಿನ ಹೋಗ್ಬೇಕಾ? ಮತ್ತ ನಾನೇ ನಿಮ್ಮನ್ ಕರೆದ್ನೇನು? ನೀ ಕರೆದ್ರ ನನಗ್ ಬರಕ್ಕಾಗುದಿಲ್ಲಲ್ಲ. ನೋಡು, ಹೋಗುದು ಹೊಕ್ಕಿ ಮನಿ ಒಳಗೆ ಹೋಗಿ ಜಳಕ ಮಾಡ್ಕೊಂಡು ಹೋಗು. ಹಂಗ ಮನಿ ಬಾಗಿಲಿಗೆ ಕೀಲಿ ಹಾಕೊಂಡು ಹೋಗು. ಆ ಕೀಲಿ ಕೈನ ನಿಮ್ಮ ಅಪ್ಪನ ಕೈ ಹಾಕೊಡು. ಮತ್ತ ಅತ್ತಿ ತಿರುಗಿ ಬಂದ್ರೆ? ತಾಯಿ ತಿರುಗಿ ಬರುದಿಲ್ಲ. ಮತ್ತ ನಿಮಗ? ನನಗ ನೀನ ಹೋದ್ಮೇಲೆ ನಂದೇನೈತಲ್ಲಿ, ಅಲ್ಲಿ ದ್ಯಾಮವ್ರ ಗುಡಿ ಐತಲ್ಲ. ಅಯ್ಯ, ನಾನೇನು ಅಲ್ಲೇ ಇರಕ್ ಹೋಗು. ನೀನು 4 ದಿನ ಇದ್ದು ವಾಪಸ್ ಬರ್ತೀನಿ ಅಷ್ಟೇ. ಫಾತಿಮಾ, ನೀವು ಹೋದ ದಾರಿ ತಿರುಗುದಿಲ್ಲ. ಮನಿಗೆ ಹಾಕಿದ ಬಾಗಲ ಕೀಲಿ ಕೈ ಬಾಗಲ ತೆಗೀದಿಲ್ಲ. ತಾಯಿನೂ ಅಷ್ಟ. ನೋಡು ಬಾಯ್, ಇಷ್ಟು ದಿವಸ ನೀನಾಗಿರ್ಲಿಲ್ಲ, ಇನ್ಮೇಲೆ ನೀನಾಗ. ಓಂಕಾರ ಬಿಡಬೇಡ. ನಿನ್ನ ಆತ್ಮದಲ್ಲಿ ನೀನು ಒಂದಾಗಿ ಲೀನಾಗು. ಬಾ, ನನ್ನ ಜೊತೆ ಕೊಡು. ನಾನು ಹೇಳಿದಂಗ ಎಲ್ಲಿ ನಾ ಮುಂದೊಂದಂಗಂತೀಯ?
ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. तीन ओम नमः रोज शिवाय. गुजराना जीवन का ये तन माती महिला रे. तीन रोज गुजराना जीवन का यो तन माती महिला रे. दोष न हो शिशुनाल जगत पर, दोष न हो शिशुनाल जगत पर. देश पिया के लाल रे, देश पिया के लाल रे. दुख में पड़ा मन सुख नहीं माया, दुख में पड़ा मन, दुख में पड़ा मन, दुख में पड़ा मन. सुख नहीं माना, सुख नहीं माया. टकती मरण रखवाल रे, टकती मरण रखवाल रे. खाता पीता सोता सब दिन जाती है गफलत बोल रे. खाता पीता सोता सब दिन जाती है गफलत बोल. ನೋಡ್ದ್ಯಾ ಶರೀಫ, ನಾವಿಬ್ರು ನಡ್ಕೊಂಬರೋದು ನೋಡಿ ದಾರಿನ ಹಿಂದಕ್ಕೆ ಸರಿತೋ ಏನು? ದಾರಿನ ಹಿಂದಕ್ಕೆ ಸರಿತು, ನಾವ ಮುಂದಕ್ಕೆ ಬಂದು ಒಂದು ತಿಳಿವಲ್ದು ತಂದಿ. ಆದ್ರ ತಂದಿ, ನೀವು ಹಾಕಿದ ಹೊರಿ ಭಾರ ಭಾರ ಆಗೈತೆ ನನಗೆ. ಭಾರ? ಏನ್ ಭಾರ? ಅದೇ ತಂದಿ, ಜನಿವಾರ. ನನ್ನ ನಡೆ ನುಡಿಯೊಳಗೆ ಎಲ್ಲಿ ಮೈಲಿಗೆ ಆದಿತ್ತು ಅನ್ನೋ ಭಯ ನನಗೈತಿ. ಏ, ಎಂತ ಮಾತಾಡ್ತಿಲ್ಲ? ಅದು ನಿನ್ನ ಮೈಯಾಗೇರಿ ಮತ್ತಷ್ಟು ಪಾವನ ಆಯ್ತುಲೇ, ಪಾವನ ಆಯ್ತು. ಪಾವನ ಆಗ್ಲಿಲ್ಲ ತಂದಿ, ಪಾವನ ಆಗ್ಲಿಲ್ಲ. ಅದನ್ನ ಹಾಕೊಂಡ್ ಕೂಡಲೇ ಮತ್ತಷ್ಟು ಕೆಂಡ ಆಗೈತಿ. ನಾನಾರೆ ನಿಮ್ಗೆ ಹಾಕಿ ಯಾಕೆ ಹಾಕಂತ ಹೇಳಿದ್ನೋ ಗೊತ್ತಾಗಲಿಲ್ಲ. ಹಾಕುವಾಗ ಬ್ಯಾಡ ಅಂತ ಅನ್ಲಿಲ್ಲ. ಅದನ್ನ ಹಾಕೊಂಡಾಗ ನಾನು ಓಂ ನಮಃ ಶಿವ ಅಂದ್ಕೂಡಲೇ ನಾನು ಲಿಂಗಾತ್ರ ಆಗುದಿಲ್ಲ. ನೀವು ಜನಿವಾರ ಹಾಕಿದ ಆ ಕ್ಷಣ ನಾನು ಬ್ರಾಹ್ಮಣ ಆಗುದಿಲ್ಲ. ನಿಮ್ಮ ಬ್ರಾಹ್ಮಣ ಜನಾಂಗ ತಮ್ಮ ಹತ್ರ ಸಹಿತ ನಾನು ಕರೆಸೋದಿಲ್ಲ. ನನ್ನ ಹೇಗೆ ನೋಡ್ತಾರಂದ್ರೆ ರಕ್ತದ ಕಂಡಿ ತುಂಬಿದಾಗ ನನ್ನ ನೋಡ್ತಾರ, ನಾನು ಕೂಡ ಮಾತಾಡೋದಿಲ್ಲ. ಅಲ್ಲಲ್ಲಿ ಗುಂಪು ಕಟ್ಟಿ ಏನೇನೋ ಅಂತಾರ. ಇದು ನಾನು ಹೆಂಗೆ ಸಹಿಸ್ಲಿ? ಬಾ ಇದ್ದು ಮೂಕಡಾಗ್ಬಿಟ್ಟಿನಿ ನಾನು. ನಾನೆಲ್ಲಿ ನಿಂತೀನೋ? ನೋಡ್ತಂದಿ, ನೀವು ಯಾಕೆ ನಿಂತ್ರಿ? ನಿಂತರೂ ಹೋದಾಗತ್ತೆ, ಹೋದ್ರೂ ನಿಂತಂಗಾಯ್ತು. ಆದ್ರೆ ನನ್ನ ಅಂತರಂಗದ ಆತಂಕದ ಹಳವಣ್ಣು ಮಾತ್ರ ತಿಳಿಯೋದಿಲ್ಲ ಅಂತೇನೋ? ಹೌದು ತಂದಿ, ತಿಳಿತೈತು. ಮುಂಚೆ ಆಗಿದ್ರೆ ನಾನಾ ನಿನಗೆಲ್ಲ ತಿಳಿಸಿ ಹೇಳ್ಬೇಕಿತ್ತು. ಈಗ ನಿನಗ ತಿಳಿತದೆ. ಸಂತಿ ಎಂದ ಮೇಲೆ ಇಂಥದ್ದೆಲ್ಲ ಆಗದ. ಒಳ್ಳೆಯವರು ಇರ್ತಾರ, ಕೆಟ್ಟವರು ಇರ್ತದ. ಅದಕ್ಕೇನು ಮಾರ್ಗ ಇಲ್ಲೇ ತಂದೆ. ಅದಾವ್ ಅದಾವ್. ಗಂಧನ ಏಟ್ ತೀಡಿದ್ರು ಅದು ತನ್ನ ಸುವಾಸನೆ ಕಳ್ಕೊಳ್ಳೋದು. ಕಬ್ಬನ್ನ ಏಟ್ ಹಿಂಡಿದ್ರು ಅದು ತನ್ನ ಸಿಹಿ ಕಳ್ಕೊಳ್ಳೋದು. ಗುಡಿಯಾಗಿನ ಗಂಟಿನ ಏಟ್ ಬಡಿದ್ರು ಅದು ತನ್ನ ನಾದ ಬಿಡಲ್ಲ. ಹಂಗ ನಾವು ನಮ್ಮ ಸಂಕಲ್ಪ ಬಿಡಬಾರ್ದು. ನಿನ್ನ ಮುಂದೆ ನಾನು, ನಿನ್ನ ಹೆಂಡತಿ ಎಲ್ಲ ಹೋಗ್ತೀವಿ. ಹಾಗೇನು ಮಾಡ್ತೀಯ? ನಿನಗ ಇನ್ನೂ ಮೋಹಗಳು ಬಿಟ್ಟಿಲ್ಲೋ ಶರೀಫಾ, ಮೋಹಗಳು ಬಿಟ್ಟಿಲ್ಲ. ಅವುಗಳಿಂದ ದೂರ ಆದಾಗ ಮಾತ್ರ ಸಾಧ್ಯ. ಬಾಯ್, ಇಲ್ಲಿ ಕುಂದು. ಎಲ್ಲಿ? ಕಣ್ಣು ಮುಚ್ಚು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮನಸ್ಸಿಟ್ಟು ನಾ ಹೇಳೋದನ್ನು ಕೇಳು. ಏನೇ ಆದರೂ, ಏನೇ ಬಂದರೂ ಓಂಕಾರ ಬಿಡಬೇಡ. ಅಸತ್ಯ ಯಾವಾಗಲೂ ಇರಲ್ಲ, ಸತ್ಯ ಯಾವಾಗಲೂ ಇರುತ್ತ. ಬಹಳ ನೋಡದ ಬಹಳ ತಿಳಿಯೋದ್ರ ಲಕ್ಷಣ. ಬಹಳ ತಿಳ್ಕೊಂಡ್ರೆ ಒಳ್ಳೆ ಜ್ಞಾನ ಪಡೆದಂಗ. ಯಾವುದು ಬುದ್ಧಿಯಾಗಿ ತಿಳಿಯೋದಿಲ್ವೋ ಮತ್ತು ಯಾವುದು ಶಬ್ದದಾಗ ವರ್ಣನೆ ಮಾಡಕ್ ಬರೋದಿಲ್ವೋ ಅದಾ ಬ್ರಹ್ಮ, ಅದಾ ಶಿವ. ಏ, ತಿಳಿ ಮೇಲೆ ಕೈ ಇಟ್ಟಾನಲ್ವ? ಅದೋ ಬ್ರಹ್ಮ ಅದೋ ಶಿವ ಅನ್ನಕತ್ತೆ ನಾನು. ಏನೋ ಏನು ಗುಸು ಗುಸು ಮಾತ್ರ. ಏ, ಏನ್ರೋ ಗುಸಾ ಗುಸಾ ಮಾಡಕತ್ತೀರಿ? ನೋಡಿದ್ರ ಈ ಸುಡುಗಾಡ್ ಸಿದ್ರಾಟನ
ಹುಚ್ಚಿರಾಟ ಅಂತ ಅನ್ಸಿರ್ಬೇಕಲ್ಲ. ಏ ಬಾಯ್ ಬಿಡ್ರು ನಿಮ್ಮವ್ರ. ಅಯ್ಯೋ ಅಮ್ಮ. ನಡ್ರಿ ತಂದೆ, ರಕ್ತ ನಡ್ರಿ, ಅಲ್ಲಿ ಗರ್ಭ ಗುಡಿಗಳಿಗೆ ಹೋಗೋಣ. ನೋಡ್ರಿ ಶರೀಫ, ನೋಡ್ದಿ ಅವ್ರನ್ನ. ಈ ಮಂದಿಗೆ ಏನಾರ ಅಂದ್ರ ನೀನು ದುಃಖ ಮಾಡ್ಕೋತಿ, ಅವರು ನಮ್ಮನ್ನ ನೋಡಿ ನಗ್ತಾರ, ಗೇಲಿ ಮಾಡ್ತಾರ. ತಂದೆ, ಅಜ್ಞಾನ ಹೆಚ್ಚಾದಾಗ ನಗವರ ಹೆಚ್ಚಿರ್ತಾರ, ಅದಕ್ಕೆ ಏನ್ ಮಾಡ್ಬೇಕು? ಯಪ್ಪ ತಂದೆ ಕ್ಷಮ ಮಾಡ್ರಿ. ಯಾಕಪ್ಪ, ಯಾಕೆ ಹಿಂಗ್ ಮಾಡ್ತಿ? ಯಪ್ಪ ಆ ಮಂದಿ ಐತಲ್ರಿ, ಹಾ, ನಿಮಗ ಕಲ್ಲಲ್ಲೇ ಹೊಡೆದ್ರಲ್ರಿ. ಆತು, ಈಗ ಅದ್ರಿಂದ ಏನಾತು? ಯಪ್ಪ ಆ ಮಂದಿ ಒಳಗ ನಾನು ಇದ್ನಿ, ನಾನು ನಿಮಗ ಕಲ್ಲಲ್ಲೇ ಹೊಡೆದೆಯಪ್ಪ. ಇಲ್ಲಿ ಕೇಳೋ ತಮ್ಮ, ತಿರುಪ್ತಿಗೆ ಒಂದು ಭಕ್ತರು ಗುಂಪು ಹೋಗ್ತಿತ್ತಂತ. ಮುಂದೆ ಹೋಗೋರು ಗೋವಿಂದ ಗೋವಿಂದ ಅಂತಿದ್ರಂತೆ, ಹಿಂದೆ ಬರೋರು ಗೋವಿಂದ ಗೋವಿಂದ ರಾಮ ರಾಮ ಗೋವಿಂದ ಅಂತಿದ್ರಂತೆ. ನಡಕ್ ಬರೋನು ಮುಂದೆ ಹೋಗೋರಂಗೂ ಒಂದೇ, ಹಿಂದೆ ಬರೋರಂಗೂ ಒಂದೇ ಎನ್ನಂತೆ. ಹಂಗ ನೀನು ಈ ಗುಂಪಿನಾಗಿದ್ದು ಕಲ್ಲಾಗ ಒಗ್ದಿರ್ಬೋದು. ಇದ್ರಾಗ ಏನ್ ತಪ್ಪೈತಿ? ಹೋಗ್ 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 ಹೋಗ್. ಹಂಗಲ್ರಿ ಅಪ್ಪ. ಮತ್ತಿನ್ನೆಂಗೋ ತಮ್ಮ? ಯಪ್ಪ ಈ ಶರೀಫ್ರ ನಾಲಿಗೆ ಮೇಲೆ ಕರಿ ಮಚ್ಚ ಐತಂತಪ್ಪ, ಅದಕ್ಕಾಗಿ ಶರೀಫ್ರ ಏನಾರ ನುಡಿದಂಗ ಹಾಕೈತಂತ. ಅದಕ್ಕೆಪ್ಪ ನನಗೆ ಶಾಪ ಕೊಡಬೇಡ್ರಿಪ್ಪ, ನಿಮಗೆ ಕಾಲಿಗೆ ಬಿದ್ದು ಬೀಳ್ತನು. ಲೋ ತಮ್ಮ, ಈ ಶರೀಫ ನನಗಿಂತ ಬಹಳ ಒಳ್ಳೆವ. ಅದು ಅಲ್ಲದೆ ಇನ್ನೊಬ್ರು ಕೇಡ್ ಮಾಡುವಂತ ಮನುಷ್ಯನೂ ಅಲ್ಲ. ಶಾಪ ಕೊಡೋ ಶಕ್ತಿ ಅಂತೂ ನಮ್ಮ ಹಂತಕ್ಕಿಲ್ಲ. ಹೋಗ್ ಹೋಗ್ ಹೋಗ್. ಹೇ ತಮ್ಮ, ಯಪ್ಪ ಹಂಗೆ ಹೋಗ್ತಿಲ್ಲೋ, ದ್ಯಾಮವನ್ ಗುಡಿಗೆ ಬಂದಿದ್ಯಾ, ನಿನ್ನ ಮಕ್ಕಳನ್ನ ಕಲ್ಲಲ್ಲಿ ಹೊಡೆದಿದ್ದು ತಪ್ಪಾತು ಅಂತ ಅಂದ್ ಹೇಳಿ ಹೋಗು. ಆಗ್ಲಿ ಹೋಗು. ಯವ್ವ ತಾಯಿ ದ್ಯಾಮವ್ವ, ಕ್ಷಮ ಮಾಡ್ತಾಯಿ, ಕ್ಷಮ ಮಾಡ. ಇಲ್ಲಿ ಮ್ಯಾಲ ಯಾರನ್ನೂ ಆಡ್ಕೊಳಂಗಿಲ್ವಾ ತಾಯಿ, ಯಾರನ್ನೂ ಆಡ್ಕೊಳಂಗಿಲ್ಲ. ನೋಡ್ದ್ಯಾ ಶರೀಫ, ಕಲ್ಲಲ್ಲಿ ಹೊಡೆಯೋರು ಇವ್ರೆ, ಮತ್ ಬಂದು ಕಾಲಿಡಿಯೋರು ಇವ್ರೆ. ಮತ್ತೆ ಬಂದಲ್ಲ ಇವ. ಯಪ್ಪ ಮತ್ತೇನಪ್ಪ? ಏನಿಲ್ಲಪ್ಪ. ಮತ್ತ್ಯಾಕ್ ನಿಂತಿ? ನೋಡ್ರಿಪ್ಪ, ಇವತ್ ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಪ್ಪ. ಅದಕ್ಕಾದ್ರೆ ಬರ್ತೀವಿ ಬಿಡು. ಆದ್ರ ಒಂದು ವಿಷಯ, ಇವ ಸಾಬ್ರವ, ನಾನು ಬ್ರಾಹ್ಮಣ, ಜಾತಿಯಿಂದ ಬಹಿಷ್ಕಾರಗೊಂಡವ. ಅದೆಲ್ಲ ಮಂದಿ ಪಾಲಿಗೆ ಅಪ್ಪ, ನನ್ನ ಪಾಲಿಗೆಲ್ಲ. ಬರ್ರಿ ಊಟಕ್ಕೆ. ಆತು, ಮಾತು ಒಗದ್ರ ಹಿಂಗ ಒಗಿಬೇಕು ನೋಡು. ಆತಪ್ಪ, ತಲೆ ಮೇಲೆ ತಲೆ ಬೀಳಿ, ನಾವು ಬರ್ತೀವಿ ಇನ್ನು ಹೊಂಡಿಲ್ಲ. ಆತಪ್ಪ, ಏನು ಬರ್ತ. ನೋಡ್ ಶರೀಫ, ನೀ ಮಾಡ್ಬೇಕಾದ ಕೆಲಸ ಅಂದ್ರ ಇದು. ಸಂತಿ ಒಳಗ ಮಂದಿ ಬೀಳ್ದಂಗ್ ನೋಡ್ಕೋಬೇಕು. ಬೀಳ್ಸೋನು ಅವನೇ, ಬಿಡೋನು ಅವನೇ ಅಂತ ಕೈ ಮೇಲೆ ಎತ್ತಬಾರ್ದು. ತಂದೆ, ನೀವೇನಂದ್ರು ಜನ ದೌಡ್ ತಿಲಕ್ ತಗೋತಾರ, ಆದ್ರೆ ಅದ ಮಾತು ನಾ ಹೇಳಿದ್ರೆ ಕಿವಿ ಮೇಲೆ ಸಹಿತ ಹಾಕೊಳ್ಳೋದಿಲ್ಲ. ಯಾಕೋ? ಹೌದು, ಅಂದ್ರೆ ಜಾತಿಯಿಂದ ನಾನು ಸಾಬ್ರಾಮ, ನೀವು ಬ್ರಾಹ್ಮಣರು. ಇಂಥ ಮಾತೆಲ್ಲ ಆಡಬಾರ್ದಲ್ಲೇ. ಇಲ್ಲ ತಂದೆ, ಇಲ್ಲ. ಈ ಜಾತಿ ನನಗೆ ಕಾಡಿದಷ್ಟು ಬೇರೆ ಯಾರಿಗೂ ಕಾಡಿಲ್ಲ. ನಾನು ಸಾಬ್ರಾಮ, ಮೊಹಮ್ಮದಿಯ. ನೀವು ಜನವರ ಹಾಕ್ಷಣ ನಾನು ಬ್ರಾಹ್ಮಣ ಆಗುದಿಲ್ಲ. ಓಂ ನಮೋ ಶಿವಾಯ ಅಂದಾಕ್ಷಣ ನಾನು ಲಿಂಗಾಯತವಾಗುದಿಲ್ಲ. ನಿಮ್ಮ ಬ್ರಾಹ್ಮಣ ಜಾತಿಯವರು ಯಾರು ನನ್ನ ಹತ್ರ ಬರೆಸ್ಬೋದಿಲ್ಲ. ಈ ಜನವಾರ ಹಾಕೋದನ್ನು ದೊಡ್ಡ ಆಡಂಬರ ಮಾಡಿಬಿಟ್ರಿ ನೀವು. ಯಾರಿಗೂ ಗೊತ್ತಾಗಲಾರ್ದಂಗೆ ನಾ ಗಾಡಿ ಮಧ್ಯದಾಗ ಹಾಕಿದ್ರೆ ಅದನ್ನ ಅಂಗಿಯಾಗಿ ನಾ ಮುಚ್ಕೋತಿದ್ದೆ. ಅದನ್ನ ಬೈಲಾಗ ಹಾಕಿ ಎಲ್ಲರಿಗೂ ಗೊತ್ತಾಗೋಂಗ್ ಮಾಡಿದ್ರಿ. ಹಂಗ ಮಾಡಿದ್ದು ಜನ ನಿನ್ನ ನೋಡೋ ದೃಷ್ಟಿ ಬದಲಾಗ್ಲಿ ಅಂತಲೋ ಶರೀಫಾ? ಇಲ್ಲ ತಂದೆ, ಇಲ್ಲ, ದೃಷ್ಟಿ ಬದಲಾಗಿಲ್ಲ. ಬದಲಿಗೆ ಕೆಂಡಾದು ಅವ್ರು ನೋಡುವ ದೃಷ್ಟಿ ಬೇರೆ ಆಗಿದೆ. ಈ ಸೂತ್ರಧಾರ ಜನವಾರದಿಂದ ಆಗುದಾದ್ರೂ ಏನ್ ನನಗೆ? ನಿನಗೆ ಹಾಗಾದ್ರೆ ನನ್ನ ಜನವಾರ ಬ್ಯಾಡ, ಹೌದಲ್ಲ? ಕೊಡು ನನ್ನ ಜನವಾರ. ತಂದೆ ಬ್ಯಾಡ. ಎಡಕ್ಕೆ ಋಷಿವನ್ನ ಬಲಕ್ಕೆ ಋಷಿವನ್ನ ಒಂದು ಮಾಡಿರೋ ಈ ಸೂತ್ರಧಾರನ ಹರಿಬೇಡ್ರಿ.
ಯಾಕೆ ತಂದೆ? ತಪ್ಪಾದ್ರೆ ನನ್ನನ್ನು ಕ್ಷಮಾ ಮಾಡ್ಬಿಟ್ಟು. ಇಲ್ಲ ಇಲ್ಲ, ತಪ್ಪು ನೀನು ಮಾಡೋದಿಲ್ಲೋ. ಆ ದ್ಯಾಮವನ ಹತ್ರ ಹೇಳಿದೆ, ಯವ್ವ ನಿನ್ನ ಮಗನ ಹಂತ್ಯಕ್ಕ ಎಂತ ಜ್ಞಾನ ಐತಿ ಅಂತ. ಕೇಳಿ ಆನಂದ ಆತು, ಕೇಳಿ ಆನಂದ ಆತು. ಏ ಶರೀಫ, ನಾನು ಕುಡಿಬೇಕಲ್ಲೋ, ನಿನ್ನ ಹಂತ್ಯಕ್ಕ ರೊಕ್ಕ ಐತೇನೋ? ರೊಕ್ಕ ಇಲ್ಲಲ್ಲ ತಂದಿ, ರೊಕ್ಕ ಇಲ್ಲ ನನ್ನ ಹತ್ರ. ನಾ ಕುಡಿಬೇಕು, ಅವ ರೊಕ್ಕಿಲ್ದ ಕೊಡಲ್ಲ, ಏನ್ ಮಾಡೋದು? ಹಾ, ದ್ಯಾಮವನ್ನತ್ತು. ಆ ದೇವಿನತ್ತು ಬೇಡ ತಂದಿ, ಆ ದೇವಿನತ್ತು ತರೋದು ಬೇಡ. ಮೊದ್ಲು ಹೋಗಿ ತಗೊಂಬಾರ್ಲೆ, ಆಕೆಗೆ ಯಾಕ್ಲೆ ನತ್ತುಗಿತ್ತು? ನಾವು ಮಕ್ಕಳು ಬಡವರದೀವಿ, ಆಕೆ ಮಾತ್ರ ನತ್ತುಗಿತ್ತು ಹಾಕೊಂಡು ಮೆರಿತಾಳ. ಹೋಗಿ ದೌಡ್ ತಗೊಂಬ. ಬೇಡ ತಂದಿ, ತಪ್ಪಾಗತ್ತ. ಮೊದಲು ಹೊಟ್ಟೆ ತುಂಬಲೆ, ಆಮೇಲೆ ತಪ್ಪು ಒಪ್ಪಿನ ಮಾತು. ದೌಡೋಗು, ಹೋಗು ಹೋಗು. ಇದನ್ನ ತಗೊಂಡೋಗಿ ತುಂಬಿಸ್ಕೊಂಬ. ತಂದೆ, ಇದನ್ನ ನಾನು ಮಾರ್ಲಿಕ್ಕೆ ಹೋದಾಗ ಇದು ಯಾರ್ದು ಎಲ್ಲಿಂದ ಬಂತಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಆಟು ತಿಳಿಯೋದಿಲ್ವಾ ನಿನಗೆ? ನಮ್ಮ ಹೌದು ಅಂತ ಹೇಳಲೇ. ಹೋಗು ಹೋಗು, ದೌಡೋಗು. ಆಯ್ತು ತಂದೆ. खाता पीता सोता सब दिन जाती है गफलत बोल रे, खाता पीता सोता सब दिन जाती है गफलत बोल रे, दुख में पड़ा मन सुख नहीं माया, दुख में पड़ा मन सुख नहीं माया, सुख नहीं माया, सुख नहीं ಹೇಳಿಲ್ಲಂದಿರಿ ಇವತ್ತು ಸಂಜೆಗೆ ಕಂಪನಿ ಸರ್ಕಾರ ಸಾಹೇಬರು ಬರ್ತಾರಪ್ಪ, ಡಾಕ್ಟರ್ ಬರ್ತಾರು, ತಮ್ಮ ರೋಗಕ್ಕೆ ಮದ್ದು ತಗೋಬಹುದು. ಹಂಗ ಎಲ್ಲರೂ ಸಂಜೆಗಡೆ ಹಳ್ಳಿಕಟ್ಟಿ ಹತ್ರ ಸೇರ್ಬೇಕ್ರಪ್ಪ, ಸೇರ್ಬೇಕು. ಈ ಕಂಪನಿ ಸರ್ಕಾರದವರು ನಮ್ಮ ದೇಶದಾಗ ಏನೇನು ಮಾಡ್ತಾರ ಒಂದು ತಿಳಿಲಾರ್ದಂಗ ಆಗ್ಯದ. ಶರೀಫ, ನಿಮ್ಮ ತಾಯಿಯವರು ಹೋಗಿದ ಸುದ್ದಿ ಕೇಳಿ ಮನಸ್ಸಿಗೆ ಭಾಳ ದುಃಖ ಆಯ್ತು. ಇಮಾಮರು ಹೋಗಿ ಭಾಳ ದಿನ ಆಗಲಿಲ್ಲ. ಅಂಥದ್ರಾಗ ಇದ್ದೊಬ್ಬ ಮಗಳನ್ನೂ ಆ ಶಿವ ಕರ್ಕೊಂಡ. ಈಗ ನೋಡಿದ್ರೆ ನಿಮ್ಮ ಅವ್ವಾರು ನಾವು ನೋಡಿದ್ರ ನಿಮ್ಮವಾರು ದುಃಖದಾಗಿದ್ದೀವಿ, ನೀವು ನೋಡಿದ್ರ ನಗಾಕತ್ತೀರಿ, ಖುಷಿ ಪಡ್ತೀರಿ. ಏನ್ ಮನುಷ್ಯರಿ ನೀವು? ಅಲ್ರಿ, ಅಷ್ಟು ವರ್ಷ ಸಾಕಿ ಸಲುದು ತಾಯಿನ ಕಳ್ಕೊಂಡು ನಿಮಗೆ ದುಃಖ ಆಗ್ಲಿಲ್ಲ, ನಗತೀರಿ? ಈಗ ಹೇಮಂತ್ ಹೋಗಿ ವಸಂತ ಬರಾಕತ್ತೈತಿ. ಒಂದ್ ವಾರದೊಳಗೆ ಗಿಡ ಮರಗಳೆಲ್ಲ ಚಿಗಿರಿ ಹಸಿರು ಚೆಲ್ಕೊಂಡ ನಗ್ತಾವ. ಅದಕ್ಕೆ ಖುಷಿ ಆತು, ನಾನು ನಕ್ಕಿ. ಹೌದಪ್ಪ, ಆ ಬರಡ್ ಗಿಡ ಗಂಟಿ ಚಿಗಿರ್ತಾವು ಖರೆ, ಆದ್ರ ನಿನ್ನ ಬಾಳಿನ ಮರದ ಕೊಂಬಿನ ಕಳ್ಸ್ಕೊಂಡು ಬೆಳಕತ್ತೈತಲ್ಲೋ ಶರೀಫ. ಎಲ್ಲಾರನ್ನೂ ಕಳ್ಕೊಂಡು ಅನಾಥ ಆಗಿಬಿಟ್ಟಿಯಲ್ಲೋ ಶರೀಫ. ಅಜರಾಮರವಾಗಿರ್ತಕ್ಕಂಥ ನನ್ನ ತಾಯಿ ದ್ಯಾಮವ್ವ, ಚರಾಚರ ಯುಗದಲ್ಲಿರ್ತಕ್ಕಂಥ ನನ್ನ ತಂದಿ ಕಾದೇಶ, ಅವ್ರ ಮಗ ನಾನು ಎಲ್ಲಿ ಅನಾಥ ಆಗಲಿ? ಅದು ಆಧ್ಯಾತ್ಮದ ಮಾತು, ಇದು ಬದುಕಿನ ಬಾಳೆದ ಮಾತು. ಆ ಗುಡಿಯಾಗಿನ ದ್ಯಾಮವ್ವ ಖಾದ್ರೇಶ ನಮ್ಮ ಸುಖ ದುಃಖಕ್ಕ ಆಗುದಿಲ್ಲೋ ಶರೀಫ. ಹಂಗಂದಾಗ ಹೋಗವ್ರ ತಡ್ಯಾಕ ನಾವ್ಯಾರ? ಹೋಗವ್ರ ನಿಲ್ಲ ಅನ್ನಕ್ ನಾವ್ಯಾರ? ನಾವೇನು ಪವಾಡ ಪುರುಷರ? ಅಂದ್ರ ನಾನು ಮಾಡೋ ಪವಾಡನ ಹಂಸು ಹಂಗೈತಿ ನಿಮ್ಮ ಮಾತು. ಪವಾಡ ಮಾಡ್ತು ಅಂತೇಳಿ ಮಂದಿಗೆ ಮೋಸ ಮಾಡೋ ಜನರನ್ನ ನಂಬೋದಿಲ್ಲ.
ಅಂತ ಪವಾಡಿದ್ರೆ ಸತ್ತವ್ರು ಯಾರು ಬದುಕಕ್ಕೆ ಆಗ್ತಿದ್ದಿಲ್ಲ. ನೋಡ್ರಿ, ಮಂತ್ರಕ್ಕೆ ಮಾವಿನ ಹಣ್ಣು ಉದಿಸ್ರು ಅಂತ ಹೇಳಿ ಮೋಸ ಮಾಡುವಂತ ನಿಮ್ಮಂಥವ್ರನ್ನ ಇಂದ್ರಜಾಲಕರನ್ನ ಯಾರು ನಂಬುದಿಲ್ಲ. ಅಂದ್ರ ನನ್ನ ಪವಾಡದ ಮೇಲೆ ನಿನಗ ನಂಬಿಕೆ ಇಲ್ಲ? ಹೌದು, ನನ್ನ ತಂದೆ ಪವಾಡ ಮುಂದೆ ನಿಮ್ಮ ಪವಾಡ ಏನು ಅಲ್ಲ. ನನಗೆಂತನೋ ದೊಡ್ಡವನೇನೋ ನಿಮ್ಮಪ್ಪ. ಹೌದು. ಬ್ಯಾಡ ಸ್ವಾಮಿಗಳ ಬ್ಯಾಡ. ಶರೀಫರ ಮಾತನಾಗು ಸತ್ಯ ಆಯ್ತು. ಸತ್ಯ ಇರೋದಾದ್ರೆ ಅದು ಜಗತ್ತಿಗೆ ತಿಳಿಲಿ. ನಾನು ಪವಾಡ ಮಾಡ್ತೀನಿ, ಅವರೊಬ್ರು ಪವಾಡ ಮಾಡ್ಲಿ. ನನ್ನ ಶಕ್ತಿ, ನನ್ನ ಬೆತ್ತು ಶಕ್ತಿ ನನಗೆ ಗೊತ್ತದ. ಶಾಂತರಾಗಿರ ಸ್ವಾಮಿಗಳ, ಶಾಂತರಾಗಿ. ನೀವಿದಕ್ಕೆ ಅಡ್ಡ ಬರಬೇಡ್ರಿ. ನನ್ನ ಶಕ್ತಿನಾಗ ನೀವು ಸುಟ್ಟು ಹೋಗ್ಬೇಡ್ರಿ. ಸರಿ ದೂರ ಬಿಡಪ್ಪ, ದಾರಿ ಬಿಡು. ಬರ್ಲಿ ಬರ್ರಿ ಸ್ವಾಮಿಗಳ, ತೋರಿಸ್ರಿ ನಿಮ್ಮ ಪವಾಡನ. ಶರೀಫ, ನನ್ನ ನಿನ್ನ ಹತ್ರ ಕರ್ಕೊಳ್ಳೋ ಶರೀಫ. ಶರೀಫ, ನೋಡಿದ್ರ ನನ್ನ ತಂದೆ ಪವಾಡನ? ನಿನ್ ಕೂಡ ಪಂತ ಕಟ್ಟಿ ನಾ ತಪ್ಪು ಮಾಡಿದೆ, ನನಗೆ ಕ್ಷಮಿಸು ಶರೀಫ. ನನ್ನ ತಪ್ಪಾಯ್ತು. ಕ್ಷಮಿಸೋದ್ರಲ್ಲಿ ಏನಿಲ್ಲ. ಬೆತ್ತಾಗಿತ್ತ ಬೀಸದ್ ಬಿಟ್ಟು ಇನ್ನು ಶಿವನ ಧ್ಯಾನ ಮಾಡ್ರಿ. ಶಿವನ ಧ್ಯಾನ ಮಾಡ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶರೀಫ, ಶರೀಫ, ಶರೀಫ. ಯಾಕ ಏನಾಯ್ತು? ನಾನು ಹೇಳ್ತೀವಿ ಶಿವನ ಪಾದ ಸೇರಿ. ಅಯ್ಯೋ ಶಿವನ. ಅದು ನಿಮಗೆ ಹೆಂಗ್ ಗೊತ್ತಾಯ್ತು? ನನಗೆ ನಿನ್ನೆ ರಾತ್ರಿ ನನ್ನ ಜೊತೆ ಮಾತಾಡಿದ್ರು. ನಾನು ಹೋಗ್ತೀನಿ ಅಂತ ಹೇಳಿದ್ರು. ನೀವಿರೋದು ಗುಡಿಗೇರಿಯಾಗ, ಹಾಕಿರೋದು ಕುಂದಗೋಳದಾಗ. ಬಂಗಾರದಂತ ನನ್ನ ಹೆಂಡತಿ, ಕಂಗಳ ಕೊಟ್ಟೆ ನನ್ನ ಹೆಂಡತಿ, ಶೃಂಗಾರದ ಸವಿಸಕ್ಕರೆ ಉದಿಸುವ ನನ್ನ ಹೆಂಡತಿ. ನಾಗಲಿಂಗ ಸ್ವಾಮಿ, ಈ ನಿನ್ನ ಪವಾಡದಿಂದ ನನ್ನ ಹೆಂಡತಿ ಬದುಕಿಸ್ಕೊಡ್ತೇನೋ? ನಿಮ್ಮ ಮಾತಿನ ಚಾಟಿಯಿಂದ ನನ್ನನ್ನು ಕೊಲ್ಲಬೇಡ್ರಿ ಶರೀಫ್ರ. ಬೇಡ, ಹಂಗೆ ಚೇಷ್ಟ ಮಾಡಕ್ಕೆ ಹೇಳಿದೆ ಅಷ್ಟೆ. ನನ್ನ ಹೆಂಡತಿ ಸಾಕ್ಷಾತ್ ದ್ಯಾಮ ನೋಡ್ದಂಗೆ ಆಗ್ತಿತ್ತು. ಆಕೆ ಅಂತಲ್ಲಿದ್ರೆ ಎಷ್ಟೋ ಆನಂದ ಆಗ್ತಿತ್ತು ಅಂತ ನನ್ನ ಹೆಂಡತಿ. ನಡಿ, ನಾವು ಕುಂದಗೋಳಕ್ಕೆ ಹೋಗೋಣ. ಇಲ್ಲ, ನಾ ಬರೋದಿಲ್ಲ. ನನ್ನ ಗುರು ಗೋವಿಂದ ಭಟ್ರ ನೋಡ್ಲಾರ್ದ ಭಾಳ ದಿವಸ ಆಯ್ತು. ನನ್ನ ಗುರು ಗೋವಿಂದ ಭಟ್ರನ್ನ ಕಾಣ್ಬೇಕು. ಮೋಹದ ಹೆಂಡತಿ ಮನಸ್ಸಿನಿಂದ ದೂರ ಆಗ್ಬೇಕಾದ್ರೆ ಸತ್ ಹೆಂಡತಿ ಮಾರಿ ನೋಡ್ಬೇಕಂತ. ನಡ್ರಿ ಹೋಗೋಣ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಸಾವು ನೋವಿಗೆ ಸಾರುವ ಬೀಗನ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗೊಂದೆನಗ್ಯಾಕೋ. ಮಾತಿನ ಹಂಗೊಂದೆನಗ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ. ನಾವು ನಿಮ್ಮ ಹಾದಿನ ನೋಡಾಕತ್ತಿದ್ದೀವಿ. ಹೌದು, ನೀವು ಶಿಶುನಾಳದಿಂದ ಬರ್ತೀರಂತ ಸುದ್ದಿ ಬಂದಿತ್ತು. ಹೌದು, ನಾನೇ ಹೇಳಿ ಕಳಿಸಿದ್ದೆ. ಹಾ ಬಸಮ್ಮ, ಶರೀಫ್ದು ದೂರದ ಹಾದಿ ದಣಿದು ಬಂದಾರ. ಜಳಕನಾರ ಮಾಡ್ಲಿ, ನೀರ್ ಕಸಾಕಿ ಹೇಳುವ. ಬೇಡ ಬೇಡ ಬಸಮ್ಮ, ಬಾ. ನಾ ಬರೋವಾಗ ಎಲ್ಲ ಹಳದಾಗ ಜಳಕ ಮಾಡ್ಕೊಂಡು ಬಂದಿನಿ, ಮತ್ತ ಶಿವನ ಧ್ಯಾನನೂ ಮಾಡಿನಿ. ಬಾ, ಇವತ್ತ ಒಂದು ಹೊಸ ಪದ ತಂದಿನಿ, ಅದನ್ನ ಹೇಳ್ಕೊಡ್ತೀನಿ, ಬರ್ಕೊಳಂತಿ. ಬಾ. ಬರ್ಕೊ ಬರ್ಕೋ ಪದ ಬರ್ಕೋ, ಇದರನ್ವಯ ತಿಳ್ಕೋ. ಬರ್ಕೋ ಪದ ಬರ್ಕೋ, ಇದರನ್ವಯ ತಿಳ್ಕೋ.
ಜ್ಞಾನದ ನದಿ ಉಕ್ಕಿ ಒರಿವಾಗ ಸದಮಲ ಜ್ಞಾನದ ರುದಿ ಉಕ್ಕಿ ಬರುವಾಗ ನೆದರಿಟ್ಟು ನಿನ್ನೊಳು ಸದಮಲ ತತ್ವದಿ ಬರ್ಕೋ ಪದ ಬರ್ಕೋ ಇದರನ್ವಯ ತಿಳ್ಕೋ ಬರ್ಕೋ ಪದ ಬರ್ಕೋ ಬರ್ಕೋ ಪದ ಬರ್ಕೋ ಬರ್ಕೋ ಪದ ಬರ್ಕೋ. ನೋಡು ಮುದ್ಕಜ್ಜ, ಓಯಪ್ಪ ನಮ್ಮ ಬಸಮ್ಮನ ಬಾಯಿನ ಪದ ಎಷ್ಟು ಚಂದ ಬರ್ತೈತಿ ನೋಡು. ಭಾಳ ಚಂದ ಆಡ್ತಾಳ್ರಿ. ಭಾಳ ಚಂದ ಹಾಡ್ತಾಳ. ಅಂದಂಗ ಮುದ್ಕಜ್ಜ, ನನ್ನ ಗುರು ಗೋವಿಂದ ಭಟ್ರನ್ನ ಏನಾರು ಕಂಡಿದ್ದೇನೆ? ಇಲ್ಲಿ ಬಂದಿಲ್ಲ ಬಿಡ್ರಿ ಅವ್ರು. ಬಂದೇ ಇಲ್ಲ? ಇಲ್ರಿ. ನಾನು ಬರುವಾಗ ಆ ದ್ಯಾಮವ್ವನ ಗುಡಿಯಾಗ ಹಾದು ಬಂದೆ. ಅಲ್ಲಿ ಪೂಜಾರಿ ಕೇಳಿದೆ, ಗುರುಗಳು ಬಂದೇ ಇಲ್ಲ ಅಂತಂದ್ರು. ಎಲ್ಲಿ ಹೋದ್ರೋ ಏನೋ. ಈಗ ಅವ್ರನ್ನ ಹುಡುಕಾಡಕ್ಕೆ ಹೋಗ್ಬೇಕಲ್ಲ. ಅಂದಂಗ ನಾವು ಗೋವಿಂದ ಭಟ್ರನ್ನ ಹುಡುಕೋದ ಚಲೋ. ಈಗ ಹುಡುಕೋದ ಚಲೋ. ಹಾ ಎಲ್ಲಿ ಬಸಮ್ಮ. ಏನೋ. ಹಾ ಬಸಮ್ಮ, ಅವು ಹೇಳಿ ಹೋಗುವ. ಆಯ್ತಜ್ಜ. ಯಾಕಿಂತ ನಡೆದಂತ ಉಸಿರು? ಬಸಮ್ಮನ ನೋಡಿದ ಕೂಡಲೇ ನನ್ನ ಮಗಳು ಲತಮ್ಮನ ನೆನಪಾತು. ನನ್ನ ಮಗಳು ಲತಮ್ಮ ಎಷ್ಟು ಚಂದ ಇದ್ದಳು. ನಾನು ಬಂದೆ ಅಂದ್ರೆ ನನ್ನ ದೋತ್ರಾಡಿ ಜಗ್ಗುದೇನು, ಓಡಿ ಬರೋದು ಹೆಗಲೇರಿ ಕೂಡುದೇನು. ಆಕಿ ನನ್ನ ಹೆಂಡತಿ ಫಾತಿಮನ ಆಕಿ ಮೇಲೆ ಅಷ್ಟೇ ಪ್ರೀತಿದ್ದು. ಇನ್ನು ನನ್ನ ತಾಯಿ ಅಂತಿ ಬಿಡು, ಜೀವನ ಇಟ್ಟಿದ್ದು. ನನ್ನ ತಂದೆ ಕೂಡ ಆಕಿ ಮೇಲೆ ಭಾಳ ಪ್ರೀತಿದ್ದಳು. ಅಂಥ ನನ್ನ ಮಗಳು, ಬಂಗಾರದಂಥ ನನ್ನ ಮಗಳು. ಆಕಿ ನೆನಪಾತು. ಈಗ ಏನು ಮಾಡಲಿ? ಮಗಳ ಪ್ರೀತಿಯನ್ನು ಇರಲಾರ್ದ ಆಧ್ಯಾತ್ಮಿಕ ಅಡಿಗಳಾಗ ಕೂತ್ಬಿಟ್ಟೆ. ಈಗ ನನ್ನ ಮಗಳು ಅಂದ್ರೆ ಎಲ್ಲಿ ಬರ್ತಾಳೆ? ಸಂಸಾರ ಮೋಹನ ಬಿಟ್ಟು ಆಧ್ಯಾತ್ಮದ ಅಡಿಗಳಾಗ ನಾನು ಕೂತ್ಕೊಂಡ್ಬಿಟ್ನಿ. ಈಗ ಎಲ್ಲರೂ ನನ್ನ ಬಿಟ್ಟು ಅದು. ಈಗ ಅವ್ರು ನೆನಪಾಗೈತಿ. ನಾನು ಏನು ಮಾಡಲಿ? ಎಲ್ಲರೂ ಹೋದ್ಮೇಲೆ ಅವ್ರು ಮುದ್ದು ಮಾಡ್ಬೋದು ಅಂತ ನನಗೇನೇನು ಮಾಡಲಿಲ್ಲ. ಅದಕ್ಕೆ ದುಃಖ ಯಾಕ? ನಿಮ್ಮ ಮೈಯ ಮನಸ್ಸ ಶಿವನ ಧ್ಯಾನದಾಗ ನೀನು ಆಗಿಬಿಟ್ಟಿದ್ದು. ಅದೇ ನಾ ಮಾಡಿದ್ದ ತಪ್ಪು ಮುದ್ಕಜ್ಜ. ನಾ ಮಾಡಿದ್ದ ತಪ್ಪು ಅದೇ. ಶಿವ ಕೊಟ್ಟ ಕಸ್ಕೊಂಡ. ಮಗಳ ಪ್ರೀತಿ ಮನಸ್ಸಿನಾಗ ಇತ್ತಂದ್ರ ಎಲ್ಲಿ ಬೇಕಾದ್ರೆ ಕಾಣ್ಬೋದಲ್ಲ. ಎಲ್ಲಾರ ಮಕ್ಕಳು ನನ್ನ ಮಕ್ಳು ಹೆಂಗೆ ಅಕ್ಕವ ಮುದ್ಕಜ್ಜ? ನನ್ನ ಮಕ್ಳು ಹೆಂಗೆ ಅಕ್ಕವ? ಅಂದ್ರ ನೀ ಇನ್ನೂ ಮೋಹ ಬಿಟ್ಟಿಲ್ಲ. ನೋಡಿ ಸರಿಪ್ಪ, ಎಲ್ಲರೂ ಶಿವನ ಮಕ್ಕಳು ಅಂದ್ಮ್ಯಾಗ ನಿನ್ನ ಮಕ್ಳು ಹೆಂಗ ಅದಾವು ನೋಡಿ ಸರಿಪ್ಪ. ನಾನು ದಿನಕ್ಕೆ 100 ಬಿಂದಿಗೆ ಮಾಡ್ತೀನಿ. ಎಷ್ಟೋ ಮಂದಿ ನನ್ನ ಕಣ್ಣು ಜನ ಬಿಂದಿಗೆ ಹೊಡಿತಾರ. ಅಯ್ಯೋ ಇದು ನಾನು ಮಾಡಿದ ಬಿಂದಿಗೆ ಹೊಡೆದು ಹೋತಲ್ಲ ಅಂತ ಹೇಳ್ತಾ ಕೂತ್ರ ಮತ್ತೆ ಹೊಸ ಮಡಿಕೆ ಕುಡಿಕೆ ಮಾಡಕ್ ಆಗ್ತಿರ್ಲಿಲ್ಲ. ಹಳೆ ಬಿಂದಿಗೆನ ಹೊಸ ಬಿಂದಿಗೆಗಳು ಕಂಡು ಸಂತೋಷ ಪಡ್ತೀನಿ. ತಂದೆ ತಂದೆ ತಂದೆ, ನನ್ನ ಗುರುನ ಒಯ್ಬೇಡ. ಅವ್ರು ಮಾತ್ರ ಒಯ್ಬೇಡ. ಅವರಿಂದ ನಾ ಬದುಕುದಿಲ್ಲ. ಅವ್ರು ಅಡ್ಡಾಡಿದಾರೆ, ನಾ ಹೆಂಗೆ ಅಡ್ಡಾಡಿ? ನನ್ನ ಗುರು ಗೋವಿಂದ ಭಟ್ರು ಮಾತ್ರ ಒಯ್ಬೇಡ. ಅವ್ರು ಉಳಿಸು ತಂದೆ. ನನ್ನ ಸಿರಾ ಕಡೆದು ನೀನು ಪಾದಕ್ಕೆ ಅರ್ಪಿಸ್ತಾರ. ನನ್ನ ಸಿರಾ ಕಡೆದು ನೀನು ಪಾದಕ್ಕೆ ಅರ್ಪಿಸ್ತಾರ. ಅವ್ರು ಮಾತ್ರ ಉಳಿಸು. ಅವ್ರು ಒಯ್ಬೇಡ. ಅವ್ರಿಂದ ನಾನು ಹೆಂಗೆ ಅಡ್ಡಾಡಿ? ಅವ್ರು ಅಡ್ಡಾಡುದಾರೆ, ನಾ ಏನ್ ಮಾಡಿ ಹೆಂಗೆ ಅಡ್ಡಾಡಿ? ನನ್ನ ಗುರು ಗೋವಿಂದ ಭಟ್ರು ಉಳಿಸು. ನನ್ನ ಗುರು ಗೋವಿಂದ ಭಟ್ರು ಶರೀಪ, ಯಾಕೆ ಏನಾಯ್ತು? ನನ್ನ ಗುರು ಗೋವಿಂದ ಭಟ್ರು ಹೋಗ್ಬಿಟ್ರು. ಅದು ನಿನಗೆ ಹೆಂಗ್ ಗೊತ್ತಾಯ್ತು? ನನಗೆ ನೋಡಿ, ನನ್ನ ಜನವಾರ ಹೆಂಗ್ ಕಪ್ಪಾಗಿದ್ದು ನೋಡಿ. ಶಿವ ಶಿವ. ಬೀದಿರು ನಾನಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ. ಬಿದಿರು ನಾನಾರಿಗಲ್ಲದವಳು, ಬಿದಿರು ನಾನಾರಿಗಲ್ಲದವಳು, ಬಿದಿರು ನಾನಾರಿಗಲ್ಲದವಳು. ವಾಹ್, ಪದ ಹಾಡಿದ್ರೆ ಹಿಂಗ ಹಾಡಬೇಕು. ಇದೇನು ಹಾಡಿನ ಮೋಡಿನೋ ಇಲ್ಲ ಹಾಡಿದವರ ಧ್ವನಿ ಮೋಡಿನೋ ಕೇಳ್ತಾ ಇದ್ರ ಕೇಳ್ತಾನೆ ಇರ್ಬೇಕು ಅನಿಸ್ತದ. ಬಸಮ್ಮ, ಇದನ್ನೆಲ್ಲ ಯಾರು ಕಲಿಸ್ಕೊಟ್ರಿ ನಿಂಗ? ಶರೀಫಜ್ಜ ನಮ್ಮ ಮನಿ ಬಂದ ಹಾಡ್ತಾರು. ಅವು ನನ್ನ ಅಲ್ಗಿ ಮೇಲ ಮೂಡ್ತಾವು. ಶರೀಫ್ರು ನಮ್ಮ ಮನಿ ಹೊಸ್ಲಾ ತುಳಿತಿದ್ದಂಗ ನಮ್ಮ ಬಸಮ್ಮನ ಕರೆದ ಒಂದು ಪದ ಹಾಡೇ ಮುಂದಿನ ಮಾತು. ಅವ್ರೆಲ್ಲ ಪದಗಳನ್ನು ಚಾಚ್ ತಪ್ಪದಂಗ ಹಾಡ್ತಾಳ ನಮ್ಮ ಬಸಮ್ಮ. ಅಷ್ಟ ಅಲ್ರಿ, ಅವ್ರೆಲ್ಲಾ ಪದಗಳನ್ನು ಬರೆದಿಟ್ಕೊಂಡಾಳ ನಮ್ಮವ್ವ. ನೀವಾರ ಹಾಳೆ ಬರ್ದಿಟ್ಕೊಂಡ್ರ
ಶರೀಫ್ರು ಮಂದಿ ಎದಿ ಒಳಗೆ ಬರ್ದಿರ್ತಾರೆ, ಅವನ್ನ ಯಾರ ಕೈದಿನೂ ಅಳ್ಸಕ್ಕಾಗಲ್ಲ. ಅವ್ರು ನೋಡ್ದ ಎಟ್ಟು ಒಂದಿನ ಆತು, ಅವ್ರೆಲ್ಲಿ ಹೋಗ್ಯಾರೋ ಏನೋ, ಅಪ್ಪನ್ ಕೇಳಿದ್ರ ಗೊತ್ತಿಲ್ಲ ಅಂತಾನ. ಅಳಬೇಡ ಮಲ್ಲ, ಅಳಬೇಡ, ನಾವ್ ಅದೀವಲ್ಲ. ಇದ್ರ ಅವ್ರ ಇದ್ದಂಗ ಆಗ್ತದ ಬುದ್ಧಿ, ಅವ್ರಿದ್ರ ಪದ ಹೇಳ್ಕೊಡ್ತಾರ, ಅವ್ರ ಅತ್ತಕ್ಕಿದ್ರ ನಮಗೂ ಚಲೋ ಅನ್ನಿಸ್ತದ. ಗೋವಿಂದ್ ಭಟ್ರು ಹೋದ್ರು, ಶರೀಫ್ರು ಅಂತರ್ಮುಖಿ ಆಗ್ಬಿಟ್ಟಾರ. ಎಲ್ಲವನ್ ಕುಡ್ದಾಗದಾರಂತ ಸುದ್ದಿ ಕೇಳಿನ್ರಿ. ನಾವ್ಯಾಕೆ ಅವ್ರು ಹುಡ್ಕೊಂಡು ಹೋಗ್ಬಾರ್ದು? ಹಂಗ ದೇವ್ರ ದರ್ಶನ ಮಾಡ್ಕೊಂಡು ನಾವು ಬಂದಾಗ್ತದಲ್ಲ. ಹೋಗೋಣಂತ ಬರ್ರಿ. ತಡೀರಿ, ನಾನು ಬರ್ತೀನಿ. ಬ್ಯಾಡ್ ಮಗಳ, ಅವ್ರ ಕಂಡ್ರ ನಿನ್ನ ವಿಷಯ ಹೇಳ್ತೀವಿ. ದಿಗಿರು ನಾನಾರಿ ಗಲ್ಲದವಳು, ದಿಗಿರು ನಾನಾರಿ ಗಲ್ಲದವಳು, ದಿಗಿರು ನಾನಾರಿ ಗಲ್ಲದವಳು. ಶರೀಫ್ರು ಇಲ್ಲೇ ಅದಾರಲ್ಲ? ಇಲ್ಲೇ ಅದಾರಲ್ರಿ. ಶರೀಫ್ರ, ನಿಮ್ಮನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೋದಿವಿ. ಕುಂದಗೋಳ, ಹುಲಗೂರ ಎಲ್ಲ ಕಡೆ ತಿರುಗಿದೀವಿ. ಜನ ನಿಮ್ಮನ್ನು ಕಾಣದೆ ಆತಂಕಗೊಂಡಾರ, ತಮ್ಮೊಳಗ ಏನೇನೋ ಮಾತಾಡ್ಕೊಳಕತ್ತಾರ. ಎಲ್ಲಿ ನೀವು ಐಕ್ಯ ಆಗಿರೋ ಅಂತ ಜನ ಗಾಬರಿ ಆಗ್ಯಾರ. ಐಕ್ಯದ ಮಾತು ಎಲ್ಲಿಂದ ಬಂತು ನಾಗಲಿಂಗ ಸ್ವಾಮಿಗಳ? ನನ್ನ ಜೀವನ ಇನ್ನೂ ಪಾವನ ಆಗಿಲ್ಲ, ಅದು ಪಾವನ ಆಗ್ಬೇಕಾಗಿದೆ. ಅದಕ್ಕಾಗಿ ನಾನು ಏನು ಮಾಡಲಿ ಅಂತ ಚಿಂತೆ ಮಾಡ್ಲಿಕ್ಕತ್ತೀನಿ. ಅಲ್ಲ, ನನಗಾರ ಒಂದು ಮಾತು ಹೇಳಿ ಹೋಗಿದ್ರ ಕೇಳಿದವ್ರಿಗಿಂತ ಹೋಗ್ಯಾರ ಅಂತ ಹೇಳ್ತಿದ್ನಲ್ಲ. ಬೀದಿ ಬೀದಿ ಅಲಿಯುವಂತ ನನ್ನಂತವ್ಗೆ ಕೂನ ಗುರ್ತ ಎಲ್ಲಿಂದ ಬರ್ಬೇಕು ಮುದ್ಕಜ್ಜ? ಯಾರಿಗೆ ಹೇಳ್ದ? ಏನೂ ತಿಳಿದಂಗ ಹಿಂಗೆ ಬಂದ್ರೆ ಹೆಂಗ? ಇಲ್ಲ, ನಾನು ಗೋವಿಂದ ಭಟ್ರು ಇಲ್ಲಾರ್ದ ಈ ನಾಡೆಲ್ಲ ಬಿಕೋ ಹಣ್ಣಾಗ್ತೈತೆ. ನಾನು ಗೋವಿಂದ ಭಟ್ರು ಹುಡುಕಾಡಕ್ಕೆ ಹೋದೆ, ಎಲ್ಲ ದೇವಸ್ಥಾನಗಳು ನೋಡಿದೆ, ಅವ್ನು ಕಂಡಂಗಾಗೋದು. ಅಲ್ಲಿ ಹೋಗಿ ನೋಡ್ತೀನಿ, ಅವ್ರು ಇಲ್ಲೇ ಇಲ್ಲ. ಹಿಂಗಾಗಿ ನಾನು ಗೋವಿಂದ ಭಟ್ರ ಕಾಣಲಾರ್ದ ಭಾಳ ದಿವಸ ಆಯ್ತು ಅಂತ ನಾನು ಹುಡುಕಾಡಕ್ಕೆ ಹೋದೆ. ಮಾತ್ನಾಗ ಮರ್ತು ಹೋತ್ ನೋಡ್ರಿ. ಏನದು? ನಿಮ್ಮನ್ನ ನೋಡಾಕ ನಾನು ಬರ್ತೀನಿ ಅಂತ ಬಸಮ್ಮ ಒಂದ ಸವನ ಹಲಬಾಕತ್ತಿದ್ಲ್ರಿ. ಹೌದು ನೋಡ್ರಿ, ಈ ಮರು ಒಂದು ಇರದಿದ್ರೆ ಲೋಕ ಯಾವತ್ತೋ ಮುಡಿಗೆ ಹೋಗ್ತಾ ಇತ್ತು. ಹೌದು, ಈ ಆಕಾಶ ಮೇಲೆ ಆಕಾಶ ಇಲ್ಲ, ಕೆಳಗೆ ನೆಲನೂ ಇಲ್ಲ, ಎಲ್ಲ ಕರಿ ಬಂಡಿ ಕಾಣಕತ್ತೈತಿ. ಹಾಂ, ಸಮುದ್ರದೊಳಗೆ ನೀರೆಲ್ಲ ಕೆಂಪಗೆ ಕಾಣಕತ್ತೈತಿ. ಸಮುದ್ರದ ನೀರೆಲ್ಲ ಬತ್ತಿ ಒಂದು ಹುಳ ಪುಡಿನೂ ಇಲ್ಲ. ಒಮ್ಮೊಮ್ಮೆ ಸಮುದ್ರ ತುಂಬ ನೀರು ಹರಿದಂಗಾಗಿ ಹುಳ ಪುಡಿ ಬಂದು ನಾನು ಸುತ್ತಮುತ್ತ ಮುನ್ಕೊಂಡಾಗ್ತಾವ. ಶರೀಫ್ರ, ಏನು ಮಾತಾಡಕತ್ತೀರಿ ನೀವು? ಇದು ನಾನು ನನ್ನ ಗುರು ಗೋವಿಂದ ಭಟ್ರ ಕರ್ಲಿಕ್ಕೆ ಅವ್ರ ದಾರ್ಯಾಗ ನಾನು ಹೋಗ್ಬೇಕಾಯ್ತು, ಅವ್ರು ನಾನು ಕಾಣ್ಬೇಕಾಯ್ತು. ಹಿಂಗೆ ಬಂದ್ರೆ ಹೆಂಗ? ಇಲ್ಲ, ನಾನು ಗೋವಿಂದ ಭಟ್ರು ಇಲ್ಲಾರ್ದ ಈ ನಾಡೆಲ್ಲ ಬಿಕೋ ಹಣ್ಣಾಗ್ತೈತೆ. ನಾನು ಗೋವಿಂದ ಭಟ್ರು ಹುಡುಕಾಡಕ್ಕೆ ಹೋದೆ, ಎಲ್ಲ ದೇವಸ್ಥಾನಗಳು ನೋಡಿದೆ, ಅವ್ನು ಕಂಡಂಗಾಗೋದು. ಅಲ್ಲಿ ಹೋಗಿ ನೋಡ್ತೀನಿ, ಅವ್ರು ಇಲ್ಲೇ ಇಲ್ಲ. ಹಿಂಗಾಗಿ ನಾನು ಗೋವಿಂದ ಭಟ್ರ ಕಾಣಲಾರ್ದ ಭಾಳ ದಿವಸ ಆಯ್ತು ಅಂತ ನಾನು ಹುಡುಕಾಡಕ್ಕೆ ಹೋದೆ. ಮಾತ್ನಾಗ ಮರ್ತು ಹೋತ್ ನೋಡ್ರಿ. ಏನದು? ನಿಮ್ಮನ್ನ ನೋಡಾಕ ನಾನು ಬರ್ತೀನಿ ಅಂತ ಬಸಮ್ಮ ಒಂದ ಸವನ ಹಲಬಾಕತ್ತಿದ್ಲ್ರಿ. ಹೌದು ನೋಡ್ರಿ, ಈ ಮರು ಒಂದು ಇರದಿದ್ರೆ ಲೋಕ ಯಾವತ್ತೋ ಮುಡಿಗೆ ಹೋಗ್ತಾ ಇತ್ತು. ಹೌದು, ಈ ಆಕಾಶ ಮೇಲೆ ಆಕಾಶ ಇಲ್ಲ, ಕೆಳಗೆ ನೆಲನೂ ಇಲ್ಲ, ಎಲ್ಲ ಕರಿ ಬಂಡಿ ಕಾಣಕತ್ತೈತಿ. ಹಾಂ, ಸಮುದ್ರದೊಳಗೆ ನೀರೆಲ್ಲ ಕೆಂಪಗೆ ಕಾಣಕತ್ತೈತಿ. ಸಮುದ್ರದ ನೀರೆಲ್ಲ ಬತ್ತಿ ಒಂದು ಹುಳ ಪುಡಿನೂ ಇಲ್ಲ. ಒಮ್ಮೊಮ್ಮೆ ಸಮುದ್ರ ತುಂಬ ನೀರು ಹರಿದಂಗಾಗಿ ಹುಳ ಪುಡಿ ಬಂದು ನಾನು ಸುತ್ತಮುತ್ತ ಮುನ್ಕೊಂಡಾಗ್ತಾವ. ಶರೀಫ್ರ, ಏನು ಮಾತಾಡಕತ್ತೀರಿ ನೀವು? ಇದು ನಾನು ನನ್ನ ಗುರು ಗೋವಿಂದ ಭಟ್ರ ಕರ್ಲಿಕ್ಕೆ ಅವ್ರ ದಾರ್ಯಾಗ ನಾನು ಹೋಗ್ಬೇಕಾಯ್ತು, ಅವ್ರು ನಾನು ಕಾಣ್ಬೇಕಾಯ್ತು. ಗುರು ಗೋವಿಂದ ಭಟ್ರಿಗೆ ಆಗುತ್ತು, ನನಗೂ ಆಗ್ತಾಯಿತ್ತು. ಅದಕ್ಕೆ ನಾನು ಅಲ್ಲಿ ಹೊರಟಿನಿ. ಶರೀಫ್ರ, ನೀವಿನ್ನ ಮಾಡಬೇಕಾದ ಕೆಲಸ ಬಹಳ ಐತಿ. 106 ಜನರ ಕಣ್ಣು ತೆರೆಸ್ಬೇಕಾಗ್ಯದ. ಈ ಭೂಮಿ ಮ್ಯಾಗಿನ ಕಸ ಗುಡಿಸಿ ಸುಡಬೇಕಾಗ್ಯದ. ನಮ್ಮಂತವ್ರ ಕಣ್ಣಿಗೆ ಬೆಳಕಾಗ್ಬೇಕಾಗ್ಯದ. ಅಂತದ್ರಾಗ ದೇಹ ಬಿಡ್ತೀನಿ ಅನ್ನೋ ಮಾತು ಯಾಕೆ ಶರೀಫ್ರ? ಇಲ್ಲ, ಅಲ್ಲಿ ಕರ್ಲಿಕ್ಕೆ ನಾನು ದೇಹ ಬಿಡ್ತೀನಿ, ಕೊಡ್ತೀನಿ ಈ ಭೂಮಿಗೆ ದೇಹ. ದಯವಿಟ್ಟು ನನ್ನ ವಿಭೂತಿಳೆ ಮಾಡಿ ದಪ್ಪನ್ ಮಾಡಿ ಪಾವನ ಮಾಡ್ರಿ. ಶರೀಫ್ರ, ಯಾಕೆ ಮುದ್ಕಜ್ಜ ಮುಡಿವಳಪ್ಪ ಮುದ್ಕಜ್ಜ ಹೇಳು, ಅಳಬೇಡ್ರಿ.
ದಯವಿಟ್ಟು ನಾನು ದಪ್ಪನ್ ಮಾಡಿ ನನ್ನ ಜೀವನ ಪಾವನ್ ಮಾಡ್ರಿ. ನಾನು ಕತ್ಲಾಗ ಕರಗಬೇಕು, ಕತ್ಲಾಗ ನಾನು ಕರಗಬೇಕಾಯ್ತು. ಅಳ್ಬೇಡ ಅಳ್ಬೇಡ, ನಾನು ಹೋದ್ರೆ ಮತ್ತೊಬ್ಬ ಬರೋದು. ಇನ್ನು ಈ ಮನುಷ್ಯರ ಚಾಕ್ರಿ ಮಾಡಿದ್ ಸಾಕು, ದೇವ್ರ ಚಾಕ್ರಿ ಮಾಡಕ್ಕ ನನ್ನ ಮನಸ್ಸು ಬಡ್ದಾಡಕ್ ಹತ್ತೈತಿ. ನಾನು ಅಲ್ಲಿಗೆ ಹೋಗ್ಬೇಕು. ಅಳ್ಬೇಡ ಅಳ್ಬೇಡ, ನೀವಿನ್ನು ಹೋಗ್ರಿ, ಇಲ್ಲಿ ಯಾರು ನಿಲ್ಬೇಡ್ರಿ, ಹೋಗ್ರಿ. ನಾನು ಒಬ್ಬಳೇ ಇರ್ಬೇಕು, ನಾನು ಒಬ್ಬಳೇ ಕತ್ಲಾಗ ಕರಗಬೇಕು. ಹೋಗ್ರಿ ಹೋಗ್ರಿ. ತನಕ ನಾವು ನಿಮ್ ಜೊತೆನೆ ಇರ್ತೀವಿ. ಬೇಡ ಒಡೆಯಳಪ್ಪ, ಬೇಡ. ನಾನು ಒಬ್ಬಳೇ ಇರ್ಬೇಕಾಗೈತಿ, ನಾನು ಒಬ್ಬಳೇ ಇದ್ಕೊಂಡು ಕತ್ಲಾಗ ಕರಗಬೇಕು. ನೀವು ನನ್ನ ಹಂತಲ್ಲಿ ಇದ್ದಷ್ಟ ನನಗೆ ಸಂಕಟ ಜಾಸ್ತಿ ಆಕತಿ. ಹೋಗ್ರು ಹೋಗ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ. ಅಯ್ಯೋ नारे तकबीर, अल्लाहु अकबर, हर हर महादेव. नारे तकबीर, अल्लाहु अकबर, हर हर महादेव. नारे तकबीर, अल्लाहु अकबर. ಬದುಕೇನು ಮಾಡಿದಿ ಇಲ್ಲೇ, ಸುಳ್ಳೆ ಮುದುಕ್ಯಾಗಿ ಮೆರೆದೆಲ್ಲೋ ಚೀ ಹುಚ್ಚ ಮರುಳೆ. ಬದುಕೇನು ಮಾಡಿದಿ ಇಲ್ಲೇ, ಸುಳ್ಳೆ ಮುದುಕ್ಯಾಗಿ ಮೆರೆದೆಲ್ಲೋ ಚೀ ಹುಚ್ಚ ಮರುಳೆ. ಅದಕ್ಕೆ ಕೇಳುವ ಯಮನಲ್ಲೇ, ಅದಕ್ಕೆ ಕೇಳುವ ಯಮಹಲ್ಲೇ. ಸತ್ಯ ನೆದರಿಟ್ಟು ನೋಡಿಕೋ ಎಣಿಕೆಯಲ್ಲೇ. ಹೋಗುತ್ತಿರುವುದು ಕಾಯ ವ್ಯರ್ಥ, ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿರುವುದು ಕಾಯ ವ್ಯರ್ಥ. 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗೆಲ್ಲೋ ನೆನವು. 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗೆಲ್ಲೋ ನೆನವು. ಹೋಗಲಂಪಟ ಸುಖ ಘನವು, ಹೋಗಲಂಪಟ ಸುಖ ಘನವು. ಭವರೋಗಾಗ ಮರಣಕ್ಕೆ ಆಲಿದು ಅನುವು. ಹೋಗುತ್ತಿರುವುದು ಕಾಯ ವ್ಯರ್ಥ, ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿರುವುದು ಕಾಯ ವ್ಯರ್ಥ, ಕಾಯ ವ್ಯರ್ಥ.